ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್. ಸೊ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ವೇಳೆ ಜನರಲ್ ಇಂಗ್ಲಿಷ್ ಇದ್ದರೆ ಸೊ ಆ ಎಲ್ಲ ಜನರಲ್ ಇಂಗ್ಲಿಷ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಈ ಕ್ಲಾಸಲ್ಲಿ ಯಾವ್ಯಾವ ಭಾಗಗಳನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹೇಳಿದ್ದೀನಿ. ಅದಾದ ನಂತರ ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತಾಗಿ ಥಿಯರಿ ಕೂಡ ಹೇಳಿದ್ದೀನಿ ಮತ್ತು ಹಲವಾರು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಇವತ್ತಿನ ಭಾಗದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಆರ್ಟಿಕಲ್ಗಳ ಕುರಿತಾಗಿ. ಸೊ ಆರ್ಟಿಕಲ್ಗಳ ಕುರಿತಾಗಿ ಹೇಳೋದಕ್ಕೆ ಹೋಗೋಣ. ನಿಮಗೆ ಅನುಕೂಲ ಆಗಲಿ ಅಂತ ನಾನು ಕನ್ನಡದಲ್ಲಿಯೂ ಕೂಡ ಕೊಡ್ತಾ ಇದ್ದೀನಿ. ಯಾಕಂದರೆ ಸಡನ್ನಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ ಅಂದರೆ ಕೂಡ ನಿಮಗೆ ಡಿಫಿಕಲ್ಟ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ. ಸೊ ಈಗ ಇಂಗ್ಲೀಷ್ ಗ್ರಾಮರ್ನ ಟಾಪಿಕ್ಸ್ಗಳನ್ನು ನಾವು ನೋಡಿದಾಗ ಎಲ್ಲ ಟಾಪಿಕ್ಗಳಲ್ಲಿ ಸ್ವಲ್ಪ ಈಸಿ ಅನಿಸೋದು ಆರ್ಟಿಕಲ್ ಅಂತ ಹೇಳ್ಬೋದು. ಸೊ ಆರ್ಟಿಕಲನ್ನು ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೋತೀರಾ ಅಷ್ಟು ಈಸಿಯಾಗಿ ಇದರ ಬಳಕೆಯನ್ನು ಕೂಡ ನೀವು ಅರ್ಥ ಮಾಡ್ಕೋತೀರಾ, ಹೌದಾ? ಸೊ ಹಾಗಾದರೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ. ಫಸ್ಟಿಗೆ ಆರ್ಟಿಕಲ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಲೇಖನ ಅಂತ ಹೇಳ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ ಅನ್ನೋದು ಸೂಟೇಬಲ್ ವರ್ಡ್ ಅಂತ ಹೇಳ್ಬೋದು ಈ ಒಂದು ಭಾಗಕ್ಕೆ. ಸೊ ಇಂಗ್ಲೀಷ್ ಆರ್ಟಿಕಲ್ಸ್ ಆರ್ ಟೈನಿ ವರ್ಡ್ಸ್. ಯಾವಾಗ ನಾನು ಕ್ಲಾಸನ್ನು ಮಾಡ್ತಾ ಇರ್ತೀನಿ ಅಥವಾ ನೀವೇನಾದರೂ ಇಂಗ್ಲೀಷ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ರೆ ಅಥವಾ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನಾದರೂ ನೋಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ರೆ ಯಾವುದಾದ್ರೂ ಪದ ನಿಮಗೆ ಅರ್ಥ ಆಗದೇ ಇದ್ದಾಗ ಅಥವಾ ಯಾವುದಾದರೂ ಪದ ನಿಮಗೆ ಡಿಫಿಕಲ್ಟ್ ಆದಾಗ ಅವುಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡ್ತಾ ಹೋಗಿ, ಇದರಿಂದ ನಿಮ್ಮ ವೊಕ್ಯಾಬ್ಯುಲರಿ ಇದೆಯಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನೋಡೋಣ. ಇಂಗ್ಲೀಷ್ ಆರ್ಟಿಕಲ್ಸ್ ಆರ್ ಟೈನಿ ವರ್ಡ್ಸ್ ಬಟ್ they play a significant role in shaping the meaning and clarity of a sentence. Okay, so articles are a fundamental component of English grammar. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಲ್ಪನೇ ನೋಡ್ತಾ ಹೋಗೋಣ. ಇಂಗ್ಲಿಷ್ ಆರ್ಟಿಕಲ್ಸ್ ಆರ್ ಟೈನಿ ವರ್ಡ್ಸ್. ಇಂಗ್ಲಿಷ್ನಲ್ಲಿ ಈ ಒಂದು ಆರ್ಟಿಕಲ್ಗಳು ಟೈನಿ ಅಂದರೆ ಸಣ್ಣ ಪದಗಳು ಆಗಿದೆ, ಬಟ್ ದೇ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್. ಆದರೆ ಇವು ವಾಕ್ಯದಲ್ಲಿ ತುಂಬಾ ಸಿಗ್ನಿಫಿಕೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ. ಸೊ ಸಿಗ್ನಿಫಿಕೆಂಟ್ ರೋಲ್ ಇನ್ ಶೇಪಿಂಗ್ ದ ಮೀನಿಂಗ್ ಆ್ಯಂಡ್ ಕ್ಲಾರಿಟಿ ಆಫ್ ಅ ಸೆಂಟೆನ್ಸ್. ಸೊ ಎಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ಶೇಪಿಂಗ್ ದ ಮೀನಿಂಗ್, ವಾಕ್ಯಕ್ಕೆ ಅಥವಾ ಪದಕ್ಕೆ ಅರ್ಥವನ್ನು ನೀಡಲಿಕ್ಕೋಸ್ಕರ, ಮತ್ತು ಕ್ಲಾರಿಟಿ ಆಫ್ ಅ ಸೆಂಟೆನ್ಸ್, ಆ ವಾಕ್ಯಕ್ಕೆ ಪರಿಪೂರ್ಣತೆ ಸ್ಪಷ್ಟತೆ ಬರಲಿಕ್ಕೆ ಮತ್ತು ಆ ವಾಕ್ಯಕ್ಕೆ ಕರೆಕ್ಟ್ ಆದಂತಹ ಅರ್ಥವನ್ನು ಕೊಡಲಿಕ್ಕೆ ಈ ಸಣ್ಣ ಪದಗಳಾದಂತಹ ಆರ್ಟಿಕಲ್ಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಆರ್ಟಿಕಲ್ಸ್ ಆರ್ ಅ ಫಂಡಮೆಂಟಲ್ ಕಾಂಪೋನೆಂಟ್ಸ್ ಆಫ್ ಇಂಗ್ಲಿಷ್ ಗ್ರಾಮರ್. ಸೊ ಇಲ್ಲಿ ಆರ್ಟಿಕಲ್ ಅನ್ನೋದು ಫಂಡಮೆಂಟಲ್ ಕಾಂಪೋನೆಂಟ್ ಅಂದರೆ ಅತೀ ಪ್ರಮುಖವಾದಂತಹ ಅಂಶ, ಹೌದಾ? ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್ ಕೇಳಿರ್ತಿರ್ತಾನೆ. ಸೊ ಮೂಲಭೂತ, ಫಂಡಮೆಂಟಲ್ ಅಂದರೆ ಮೂಲಭೂತ, ಕಾಂಪೋನೆಂಟ್ ಅಂದರೆ ಅಂಶ ಆಗಿದೆ. ಓಕೆ, ಸೊ ಫಂಡಮೆಂಟಲ್ ಮೂಲಭೂತ, ಕಾಂಪೊನೆಂಟ್ ಅಂಶ. ಸೊ ಯಾವುದಕ್ಕೆ ಮೂಲಭೂತ ಅಂಶವಾಗಿದೆ? ನಮ್ಮ ಇಂಗ್ಲಿಷ್ ಗ್ರಾಮರ್ನ, ಇಂಗ್ಲಿಷ್ ವ್ಯಾಕರಣದ ಮೂಲಭೂತ ಅಂಶ ಆಗಿದೆ. ಇವಾಗ ಇನ್ನೊಮ್ಮೆ ನೋಡ್ಕೊಂಡು ಹೋಗೋಣ. ಇಂಗ್ಲಿಷ್ ಆರ್ಟಿಕಲ್ಸ್ ಆರ್ ಟೈನಿ ವರ್ಡ್ಸ್. ಇಂಗ್ಲಿಷ್ ಆರ್ಟಿಕಲ್ಗಳು ಒಂದು ಸಣ್ಣ ಪದಗಳು ಆಗಿದೆ, ಬಟ್ ದೇ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಶೇಪಿಂಗ್ ದ ಮೀನಿಂಗ್ ಆ್ಯಂಡ್ ಅ ಕ್ಲಾರಿಟಿ ಆಫ್ ಅ ಸೆಂಟೆನ್ಸ್. ಸೊ ಆದರೆ ಇವು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ವಾಕ್ಯಕ್ಕೆ ಅರ್ಥವನ್ನು ನೀಡಲಿಕ್ಕೆ ಅಥವಾ ಅರ್ಥಪೂರ್ಣ ವಾಕ್ಯವನ್ನು ರಚನೆ ಮಾಡಲಿಕ್ಕೆ. ಅದೇ ರೀತಿಯಾಗಿ ಆ ಒಂದು ವಾಕ್ಯಕ್ಕೆ ಕ್ಲಾರಿಟಿ, ಸ್ಪಷ್ಟತೆಯನ್ನು ನೀಡಲಿಕ್ಕೆ ತುಂಬಾ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಓಕೆ, ಆರ್ಟಿಕಲ್ಸ್ ಆರ್ ಅ ಫಂಡಮೆಂಟಲ್ ಕಾಂಪೋನೆಂಟ್ ಆಫ್ ಇಂಗ್ಲಿಷ್ ಗ್ರಾಮರ್. ಆರ್ಟಿಕಲ್ ಅನ್ನೋದು ಮೂಲಭೂತ ಅಂಶವಾಗಿದೆ. ಯಾವುದರದ್ದು? ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ವ್ಯಾಕರಣದ
ಮೂಲಭೂತ ಅಂಶ ಆಗಿದೆ ಯಾವುದು ಅಂದರೆ ಆರ್ಟಿಕಲ್ ಅನ್ನೋದು. ಸೊ ಇದನ್ನೇ ಕನ್ನಡದಲ್ಲಿ ಹೇಳಬೇಕಂದ್ರೆ ಅದೇ ನಾನು ಇವಾಗ ಹೇಳಿದ್ದನ್ನೇ ಇಲ್ಲಿ ನೋಡ್ತೀವಿ. ಇಂಗ್ಲಿಷ್ ಲೇಖನಗಳು ಚಿಕ್ಕ ಪದಗಳಾಗಿವೆ, ಆದರೆ ವಾಕ್ಯದ ಅರ್ಥ ಮತ್ತು ಸ್ಪಷ್ಟತೆಯನ್ನು ರೂಪಿಸುವಲ್ಲಿ ಅವು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಲೇಖನಗಳು ಇಂಗ್ಲಿಷ್ ವ್ಯಾಕರಣದ ಮೂಲಭೂತ ಅಂಶವಾಗಿದೆ. ಓಕೆ, ಸೊ ಆರ್ಟಿಕಲ್ ಅಂದರೆ ಏನು ಅನ್ನೋದನ್ನು ಈ ಒಂದು ಭಾಗದಲ್ಲಿ ನಾವು ನೋಡಿದ್ವಿ. ಈಗ ಹಾಗಾದರೆ ಆರ್ಟಿಕಲನ್ನು ಯಾವ್ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅನ್ನೋದನ್ನು ಇವಾಗ ನೋಡೋಣ. ಸೊ ಆರ್ಟಿಕಲ್ನಲ್ಲಿ ಫಸ್ಟಿಗೆ ನಾವು ಡಿವೈಡ್ ಮಾಡಿದರೆ, ಸೊ ಆರ್ಟಿಕಲನ್ನು ನಾವು ಡಿವೈಡ್ ಮಾಡಿದರೆ ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ? ಸೊ ಇದು ಆರ್ಟಿಕಲ್ ಅಂತ ಅಂದ್ಕೊಳ್ಳೋಣ. ಸೊ ಆರ್ಟಿಕಲನ್ನು ನಾವು ಪ್ರಮುಖವಾಗಿ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಸೊ ಎರಡು ರೀತಿಯಾಗಿ ಅಂತ ಹೇಳಬೇಕಂದ್ರೆ, ಒಂದು ಡೆಫಿನಿಟ್ ಆರ್ಟಿಕಲ್. ಓಕೆ, ಸೊ ಒಂದು ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನಿಟ್ ಆರ್ಟಿಕಲ್. ಓಕೆ, ಸೊ ಡೆಫಿನಿಟ್ ಆರ್ಟಿಕಲ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್ ಅಂತ ಎರಡು ವಿಭಾಗದಲ್ಲಿ ಆರ್ಟಿಕಲ್ಗಳನ್ನು ಡಿವೈಡ್ ಮಾಡ್ತೀವಿ. ಸೊ ಡೆಫಿನಿಟ್ ಆರ್ಟಿಕಲ್ನಲ್ಲಿ ಒಂದೇ ಬರುತ್ತೆ, ಅದು ಯಾವುದು ಅಂದರೆ ದ ಅನ್ನುವಂಥದ್ದು. ಓಕೆ, ದ ಅನ್ನುವಂಥದ್ದು ಡೆಫಿನಿಟ್ ಅಂದರೆ ನಿಶ್ಚಿತವಾದಂತಹ ಲೇಖನ ಅಥವಾ ಆರ್ಟಿಕಲ್ ಆಗಿದೆ. ಇಂಡೆಫಿನಿಟ್ ಅಂದರೆ ಅನಿಶ್ಚಿತವಾಗಿರುವಂತಹ ಲೇಖನ ಅಥವಾ ಆರ್ಟಿಕಲ್, ಅದು ಎರಡು ಬರುತ್ತೆ. ಅದು ಯಾವುದು ಅಂದರೆ ಒಂದು ಎ, ಇನ್ನೊಂದು ಆನ್. ಓಕೆ, ಸೊ ಆರ್ಟಿಕಲನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲ್ ಯಾವುದು ಅಂದರೆ ದ, ಇಂಡೆಫಿನಿಟ್ ಆರ್ಟಿಕಲ್ ಅಂದರೆ ಎ ಮತ್ತು ಆನ್. ಓಕೆ, ಕ್ಲಿಯರಾ? ಸೊ ಇದನ್ನು ನಾವು ಡೀಟೇಲ್ ಆಗಿ ಇವಾಗ ನೋಡ್ತಾ ಹೋಗೋಣ. ಸೊ ಆರ್ಟಿಕಲ್ಸ್ ಯಾವ್ದ್ಯಾವುದು? ಟೋಟಲ್ ಆಗಿ ಡೆಫಿನಿಟ್, ಇಂಡೆಫಿನಿಟ್ ಎರಡನ್ನು ಸೇರಿಸಿ 3 ಆರ್ಟಿಕಲ್ ಬರುತ್ತೆ. ಅದು ಯಾವುದು ಅಂದರೆ ಎ, ಆನ್ ಮತ್ತು ದ. ಸೊ ಇಲ್ಲಿ ನೋಡೋಣ, ದ ವರ್ಡ್ ಎ, ಆನ್ ಆ್ಯಂಡ್ ದ ಆರ್ ಕಾಲ್ಡ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಗಳು ಯಾವ್ದ್ಯಾವುದು ಅಂದರೆ ಎ, ಆನ್ ಮತ್ತು ದ, ಇವು ಆರ್ಟಿಕಲ್ಗಳು ಆಗಿದೆ. ಆನ್ ಆರ್ಟಿಕಲ್ ಈಸ್ ಯೂಸ್ ಟು ಅಪ್ಲೈ ಬಿಫೋರ್ ದ ನೌನ್ or an adjective in the discussion, talk and literature. ಸೊ ಹಾಗಾದರೆ ಈ ಎ ಆ್ಯಂಡ್ ದ ಅನ್ನುವಂತಹ ಆರ್ಟಿಕಲನ್ನು ಎಲ್ಲಿ ಬಳಕೆ ಮಾಡಲಾಗತ್ತೆ ಅಂದರೆ, ಸೊ ಅಪ್ಲೈ ಬಿಫೋರ್. ಎಲ್ಲಿ? ಬಿಫೋರ್ ಅಂದರೆ ಮೊದಲು. ಯಾವುದರ ಮೊದಲು? ನೌನ್, ನಾಮಪದ, ಅಥವಾ ಆ್ಯನ್ ಅಡ್ಜೆಕ್ಟಿವ್, ಸೊ ವಿಶೇಷಣ. ನಾಮಪದದ ಮೊದಲು ಅಥವಾ ವಿಶೇಷಣಗಳ ಮೊದಲು. ಎಂತಹ ಸಂದರ್ಭದಲ್ಲಿ ಅಂದರೆ ಡಿಸ್ಕಷನ್, ಚರ್ಚೆ ಮಾಡುವಾಗ, ಮಾತನಾಡುವಾಗ, ಹಾಗೆ ಸಾಹಿತ್ಯದ ಕುರಿತಾಗಿ ಚರ್ಚೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಆರ್ಟಿಕಲ್ಗಳ ಬಳಕೆಯನ್ನು ಮಾಡ್ತೀವಿ. ಇನ್ನೊಮ್ಮೆ ಹೇಳ್ತೀನಿ, ದ ವರ್ಡ್ ಎ, ಆನ್ ಆ್ಯಂಡ್ ದ ಆರ್ ಕಾಲ್ಡ್ ಆರ್ಟಿಕಲ್ಸ್. ಸೊ ಎ ಆ್ಯಂಡ್ ದ ಇವುಗಳನ್ನು ನಾವು ಏನಂತ ಕರಿತೀವಿ? ಆರ್ಟಿಕಲ್ ಅಂತ ಕರಿತೀವಿ. So an article is used to apply before the noun or an adjective in the discussion, talk and literature. ಸೊ ಹಾಗಾದರೆ ಎಲ್ಲಿ ಆರ್ಟಿಕಲನ್ನು ನಾವು ಬಳಕೆ ಮಾಡ್ತೀವಿ? ಆರ್ಟಿಕಲ್ಗಳನ್ನು ಅಪ್ಲೈ ಬಿಫೋರ್, ಯಾವುದರ ಮೊದಲು ಬಳಕೆ ಮಾಡ್ತೀವಿ? ನಾಮಪದ ಅಥವಾ ವಿಶೇಷಣಗಳ ಮುಂಭಾಗದಲ್ಲಿ. ಎಂತಹ ಸಂದರ್ಭದಲ್ಲಿ ಅಂದರೆ ಚರ್ಚೆ ಮಾಡುವಾಗ, ಮಾತನಾಡುವಾಗ ಮತ್ತು ಸಾಹಿತ್ಯದ ಕುರಿತಾಗಿ ಹೇಳುವಾಗ ಈ ಆರ್ಟಿಕಲ್ಗಳನ್ನು ಬಳಕೆ ಮಾಡ್ತೀವಿ. ಸೊ ಅದನ್ನೇ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಎ, ಆನ್ ಮತ್ತು ದ ಪದವನ್ನು ಆರ್ಟಿಕಲ್ ಅಂತ ನಾವು ಕರಿತೀವಿ. ಸೊ ಮಾತನಾಡುವಾಗ, ಚರ್ಚೆ ಮತ್ತು ಸಾಹಿತ್ಯದಲ್ಲಿ ನಾಮಪದ ಅಥವಾ ವಿಶೇಷಣಕ್ಕೆ ಮೊದಲು ಅನ್ವಯಿಸಲು ಆರ್ಟಿಕಲ್ಗಳನ್ನು ಬಳಸಲಾಗತ್ತೆ. ಇವಾಗ ನಿಮಗೆ ಕ್ಲಾರಿಟಿ ಸಿಗದೆ ಇರ್ಬೋದು, ನೀವು ಹೇಳ್ತಾ ಇದ್ದೀರಾ ಆದರೆ ನಮಗೆ ಅರ್ಥ ಆಗ್ತಾ ಇಲ್ಲ ಯಾವಾಗ ಈ ಆರ್ಟಿಕಲ್ಗಳನ್ನು ಬಳಕೆ ಮಾಡಬೇಕು ಅಂತ. ಆದರೆ ಇವಾಗ ನಾವು ಹೆಂಗೆ ಮುಂದಿನ ಒಂದು ಸ್ಲೈಡ್ಗಳನ್ನು ನೋಡ್ತಾ ಹೋಗ್ತೀವಲ್ವ, ಆವಾಗ ನಿಮಗೆ ಕ್ಲಾರಿಟಿ ಸಿಗತ್ತೆ. ಹೌದಾ? ಸೊ ಹಾಗಾದರೆ ನೋಡೋಣ. ಸೊ ಫಸ್ಟಿಗೆ ನಾವು ನೋಡೋಣ ಇಂಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲನ್ನು ಆಮೇಲೆ ನೋಡೋಣ. ಫಸ್ಟಿಗೆ ಇಂಡೆಫಿನಿಟ್ ಆರ್ಟಿಕಲ್ ಯಾವ್ದ್ಯಾವ್ದಂತ ಹೇಳಿದೆ? ಇಂಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಆನ್. ಸೊ ಒಂದೊಂದರ ಕುರಿತಾಗಿ ಮಾಹಿತಿ ಮತ್ತು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ.
ಸೊ ಇಲ್ಲಿ ನೋಡೋಣ ಯಾವ್ದ್ಯಾವುದು ಇಂಡೆಫಿನಿಟ್ ಆರ್ಟಿಕಲ್. ಈಗಾಗಲೇ ನಾವು ಮೆನ್ಷನ್ ಮಾಡಿರುವ ಹಾಗೆ ಎ ಆ್ಯಂಡ್ ಆನ್ ಆರ್ ನೋನ್ ಆಸ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಎ ಮತ್ತು ಆನ್ ಅನ್ನ ನಾವು ಏನಂತ ಕರಿತೀವಿ? ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ದೇ ಆರ್ ಯೂಸ್ ಟು ರೆಫರ್ ಟು ನಾನ್ ಸ್ಪೆಸಿಫಿಕ್, ಜನರಿಕ್ ಆರ್ ಒನ್ ಆಫ್ ಮೆನಿ ಐಟಮ್ಸ್. ಸೊ ಹಾಗಾದರೆ ಈ ಅನಿಶ್ಚಿತ ಅಥವಾ ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಎ ಮತ್ತು ಆನ್ ಅನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ದೇ ಆರ್ ಯೂಸ್ಡ್ ಎಲ್ಲಿ? ಟು ರೆಫರ್, ಯಾವುದನ್ನ ಉಲ್ಲೇಖ ಮಾಡಲಿಕ್ಕೆ? ನಾನ್ ಸ್ಪೆಸಿಫಿಕ್. ನಾನ್ ಸ್ಪೆಸಿಫಿಕ್ ಅಂದರೆ ಅನಿರ್ದಿಷ್ಟವಾದ. ನಾನ್ ಸ್ಪೆಸಿಫಿಕ್ ಅಂದರೆ ಅನಿರ್ದಿಷ್ಟವಾದ. ಜನರಿಕ್ ಅಂದರೆ ಸಾಮಾನ್ಯವಾದ. ಆರ್ ಒನ್ ಆಫ್ ಮೆನಿ ಐಟಮ್ಸ್. ಸೊ ಒಂದೇ ರೀತಿಯಾಗಿ ಇರುವಂತಹ ಐಟಮ್ಗಳು ಬಹಳಷ್ಟು ಇದ್ದಾಗ, ಸೊ ಫಾರ್ ಎಕ್ಸಾಂಪಲ್ ಆ್ಯಪಲ್ ಬಹಳಷ್ಟು ಇದೆ, ಸೊ ಬನಾನಾ, ಸೊ ಬೇರೆ ಬೇರೆ ಒಂದೇ ರೀತಿಯ ಐಟಮ್ಗಳು ಬಹಳಷ್ಟು ಇದ್ದಾಗ ನಾವೇನು ಮಾಡ್ತೀವಿ? ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ದ ಚಾಯ್ಸ್ ಬಿಟ್ವೀನ್ ಎ ಆ್ಯಂಡ್ ಆನ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಸೌಂಡ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಸೊ ಹಾಗಾದರೆ ಎ ಮತ್ತು ಆನ್ ಅನ್ನ ಬಳಕೆ ಮಾಡೋದು ಆ ಶಬ್ದದ ಮೊದಲನೆಯ ಒಂದು ವರ್ಡ್ ಇರುತ್ತಲ್ಲ, ಅದನ್ನು ನಾವು ಹೇಗೆ ಪ್ರೊನೌನ್ಸಿಯೇಟ್ ಮಾಡ್ತೀವಿ ಅಥವಾ ಅದರ ಒಂದು ಸೌಂಡ್ ಹೇಗೆ ಬರುತ್ತೆ ಅದರ ಆಧಾರದ ಮೇಲೆ ಎ ಮತ್ತು ಆನ್ನ ಬಳಕೆಯನ್ನು ಮಾಡ್ತೀವಿ. ಓಕೆ, ಇನ್ನೊಮ್ಮೆ ಹೇಳ್ತೀನಿ. ಎ ಆ್ಯಂಡ್ ಆನ್ ಆರ್ ನೋನ್ ಆಸ್ ಇಂಡೆಫಿನಿಟ್ ಆರ್ಟಿಕಲ್. ಎ ಮತ್ತು ಆನ್ ಅನ್ನು ನಾವು ಅನಿಶ್ಚಿತ ಲೇಖನಗಳು ಅಥವಾ ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ದೇ ಆರ್ ಯೂಸ್ ಟು ರೆಫರ್ ಟು ನಾನ್ ಸ್ಪೆಸಿಫಿಕ್ ಅಂದರೆ ಅನಿರ್ದಿಷ್ಟವಾದ ವಸ್ತುಗಳನ್ನು ಹೇಳಲಿಕ್ಕೆ, ಸಾಮಾನ್ಯವಾದ ಜನರಿಕ್ ಅಂದರೆ ಸಾಮಾನ್ಯವಾದಂತಹ ವ್ಯಕ್ತಿ, ವಸ್ತು, ಅದನ್ನು ಹೇಳಲಿಕ್ಕೆ, ಆರ್ ಒನ್ ಆಫ್ ಮೆನಿ ಐಟಮ್ಸ್. ಸೊ ಒಂದೇ ರೀತಿಯಾದಂತಹ ಹಲವಾರು ವಸ್ತುಗಳು ಇದ್ದಾಗ ಸಾಮಾನ್ಯವಾಗಿ ಎ ಅಥವಾ ಆನ್ ಅನ್ನು ನಾವು ಬಳಕೆ ಮಾಡ್ತೀವಿ. ದ ಚಾಯ್ಸ್ ಬಿಟ್ವೀನ್ ಎ ಆ್ಯಂಡ್ ಆನ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಸೌಂಡ್. ಇನಿಷಿಯಲ್ ಅಂದರೆ ಪ್ರಾರಂಭದ ಶಬ್ದದ ಉಚ್ಚಾರಣೆ ಮಾಡುವಾಗ ಬರುವಂತಹ ಧ್ವನಿ ಅಥವಾ ಸೌಂಡ್ನ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ? ಎ ಮತ್ತು ಆನ್ ಅನ್ನು ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಹೌದಾ? ಸೊ ಅದನ್ನೇ ಕನ್ನಡದಲ್ಲಿ ಹೇಳಬೇಕಂದ್ರೆ ಎ ಮತ್ತು ಆನ್ ಅನ್ನು ಅನಿರ್ದಿಷ್ಟ ಲೇಖನಗಳು ಎಂದು ಕರೆಯಲಾಗತ್ತೆ. ನಿರ್ದಿಷ್ಟವಲ್ಲದ, ಸಾಮಾನ್ಯ ಅಥವಾ ಹಲವು ವಸ್ತುಗಳಲ್ಲಿ ಒಂದನ್ನು ಉಲ್ಲೇಖಿಸಲು ಅವುಗಳನ್ನು ಬಳಸಲಾಗತ್ತೆ. ಎ ಮತ್ತು ಆನ್ ನಡುವಿನ ಆಯ್ಕೆಯು ಈ ಕೆಳಗಿನ ಪದದ ಆರಂಭಿಕ ಧ್ವನಿಯನ್ನು ಅವಲಂಬಿಸಿರುತ್ತೆ. ಸೊ ಹಾಗಾದರೆ ಇನಿಷಿಯಲ್ ವರ್ಡ್ ಅಂತ ಹೇಳಿದ್ವಲ್ವಾ, ಸೊ ಅಂಥವುಗಳನ್ನು ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಇಲ್ಲಿ ನೋಡೋಣ, ಬೋತ್ ಎ ಆ್ಯಂಡ್ ಆನ್ ಆರ್ ಯೂಸ್ ಟು ಇಂಟ್ರಡ್ಯೂಸ್ ಅ ನಾನ್ ಸ್ಪೆಸಿಫಿಕ್ ನೌನ್. ಸೊ ಎ ಮತ್ತು ಆನ್ ಎರಡೂ ಕೂಡ ನಿರ್ದಿಷ್ಟವಲ್ಲದ, ಎರಡನ್ನ ಕೂಡ ನಿರ್ದಿಷ್ಟವಲ್ಲದ ನಾಮಪದದ ಉಲ್ಲೇಖಕ್ಕೋಸ್ಕರ, ನಿರ್ದಿಷ್ಟವಲ್ಲದ ನಾಮಪದವನ್ನು ಉಲ್ಲೇಖ ಮಾಡಲಿಕ್ಕೆ ಬಳಸಲಾಗತ್ತೆ. ದೇ ಇಂಡಿಕೇಟ್ ದ್ಯಾಟ್ ದ ಐಟಮ್ ಯು ಆರ್ ರೆಫರಿಂಗ್ ಟು ಈಸ್ ನಾಟ್ ಯುನಿಕ್ ಆ್ಯಂಡ್ ದೇರ್ ಕುಡ್ ಬಿ ಮೆನಿ ಸಿಮಿಲರ್ ಐಟಮ್ಸ್. ಯಾಕೆ ನಾವು ಎ ಮತ್ತು ಆನ್ ಅನ್ನು ಬಳಕೆ ಮಾಡ್ತೀವಿ? ಯಾಕಂದರೆ ದೇ ಇಂಡಿಕೇಟ್, ಅವು ಏನನ್ನು ಸೂಚಿಸುತ್ತೆ? ಇಂಡಿಕೇಟ್ ಅಂದರೆ ಸೂಚಿಸೋದು. ಸೊ ಅವುಗಳು ಏನನ್ನು ಸೂಚಿಸುತ್ತೆ ಅಂದರೆ ದ್ಯಾಟ್ ದ ಐಟಮ್ ಅಂದರೆ ಆ ವಸ್ತು, ನಾನು ಹೇಳ್ತಾ ಇರುವಂತಹ ಆ ವಸ್ತು ಅಂದರೆ ದ ಐಟಮ್ ವಸ್ತು, ಯು ಆರ್ ರೆಫರಿಂಗ್ ಅಂದರೆ ನಾನು ರೆಫರ್ ಮಾಡ್ತಿರುವಂತಹ ಅಥವಾ ನಾನು ಉಲ್ಲೇಖ ಮಾಡ್ತಿರುವಂತಹ ಆ ವಸ್ತು ಈಸ್ ನಾಟ್ ಯುನಿಕ್, ಅದು ವಿಶಿಷ್ಟವಲ್ಲದ ವಸ್ತು ಅಂತ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ನಾವು ಅನಿರ್ದಿಷ್ಟವಾಗಿರುವಂತಹ ಅಥವಾ ನಿರ್ದಿಷ್ಟವಲ್ಲದ ನಾಮಪದಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಎ ಮತ್ತು ಆನ್ ಅನ್ನು ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ದೇರ್ ಕುಡ್ ಬಿ ಮೆನಿ ಸಿಮಿಲರ್ ಐಟಮ್ ಅಂದರೆ ಯುನಿಕ್ ಅಂದರೆ ಏನು?
ಸೊ ಯುನಿಕ್ ಅಂದರೆ ಅಂತಹ ವಸ್ತು ಒಂದೇ ಒಂದು ಇರುತ್ತೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್, ಗೋಲ್ ಗುಂಬಸ್, ಸೊ ಇವೆಲ್ಲ ಒಂದೇ ಇದೆ, ಯುನಿಕ್ ಆಗಿ ಸ್ಟ್ರಕ್ಚರ್ಡ್ ಆಗಿರುವಂತಹ ಮಾನ್ಯುಮೆಂಟ್ಸ್ಗಳು. ಸೊ ವ್ಯಕ್ತಿ ಆಗಿರ್ಬೋದು ಅಥವಾ ಪ್ಲೇಸ್ ಆಗಿರ್ಬೋದು, ಆಮೇಲೆ ವಸ್ತು ಆಗಿರ್ಬೋದು. ಸೊ ಅದು ಯುನಿಕ್ ಅಲ್ಲ. ಇಂತಹ ವಸ್ತುಗಳು ಎಷ್ಟೋ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಮತ್ತು ಸಾಮಾನ್ಯವಾಗಿ ಇರುವಂತಹ ವಸ್ತುಗಳನ್ನು, ಅನಿರ್ದಿಷ್ಟವಾಗಿರುವಂತಹ ವಸ್ತುಗಳನ್ನು ಹೇಳುವಾಗ ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಅಥವಾ ಅನಿರ್ದಿಷ್ಟ ಆರ್ಟಿಕಲ್ ಆದಂತಹ ಎ ಮತ್ತು ಆ್ಯನನ್ನು ಬಳಕೆ ಮಾಡ್ತೀವಿ. ಓಕೆ, ಈಗ ಒಂದೊಂದೇ ನೋಡೋಣ. ಯಾಕೆ ಯಾವಾಗ ನಾವು ಎ ಮತ್ತು ಆ್ಯನನ್ನು ಬಳಕೆ ಮಾಡ್ತೀವಿ ಅಂತ ಇವಾಗ ಹೇಳಿದೆ. ಈಗ ಎ ಅನ್ನು ಸಪ್ರೇಟಾಗಿ ಮತ್ತು ಆ್ಯನನ್ನು ಸಪ್ರೇಟಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡೋಣ, ಆರ್ಟಿಕಲ್ ಎ ಆರ್ ಆ್ಯನ್ ಈಸ್ ಕಾಲ್ಡ್ ಆ್ಯನ್ ಇಂಡೆಫಿನಿಟ್ ಆರ್ಟಿಕಲ್. ಹೌದಾ, ಈಗಾಗಲೇ ನಾವು ನೋಡಿದ್ದೀವಿ. ಈ ಇಂಡೆಫಿನಿಟ್ ಆರ್ಟಿಕಲನ್ನು ಇಟ್ ಡಸ್ ನಾಟ್ ಸ್ಪೆಸಿಫೈ ಎನಿ ಡಿಸ್ಟಿಂಕ್ಟ್ ಪರ್ಸನ್ ಆರ್ ಪ್ಲೇಸ್ ಆರ್ ಎನಿಥಿಂಗ್. ಸೊ ಇದು ಯಾವುದೇ ರೀತಿಯಾದಂತಹ ಡಿಸ್ಟಿಂಕ್ಟ್, ವಿಶಿಷ್ಟ, ಡಿಸ್ಟಿಂಕ್ಟ್ ಅಂದರೆ ವಿಶಿಷ್ಟವಾದ ವ್ಯಕ್ತಿ, ಸ್ಥಳ ಅಥವಾ ವಸ್ತುವನ್ನು ಹೇಳಲಿಕ್ಕೆ ಬಳಸೋದಿಲ್ಲ. ಯಾವುದೇ ವಿಶಿಷ್ಟ ವ್ಯಕ್ತಿ, ವಸ್ತು ಅಥವಾ ಪ್ಲೇಸನ್ನು ಹೇಳಲಿಕ್ಕೆ ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಎ ಮತ್ತು ಆ್ಯನನ್ನು ಬಳಸುವುದಿಲ್ಲ. ಸೊ ಯೂಸ್ ಎ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಸೊ ಹಾಗಾದರೆ ಎ ಅನ್ನುವಂತಹ ಆರ್ಟಿಕಲನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಕಾನ್ಸೋನೆಂಟ್ ಸೌಂಡ್ ಇರುವಂತಹ ಭಾಗದಲ್ಲಿ. ಕಾನ್ಸೋನೆಂಟ್ ಅಂದರೆ ಏನು? ವ್ಯಂಜನಗಳ ಸೌಂಡ್ ಆಗಿರ್ಬೋದು, ಶಬ್ದ ಆಗಿರ್ಬೋದು. ಅದೇ ರೀತಿಯಾಗಿ ವ್ಯಂಜನಗಳನ್ನು ಬಳಕೆ ಮಾಡಿದಾಗ, ವ್ಯಂಜನಗಳ ಫಸ್ಟ್ ವರ್ಡ್ ವ್ಯಂಜನಗಳಿಂದ ಸ್ಟಾರ್ಟ್ ಆದರೆ ಅಂತಹಗಳ ಮುಂದೆ ನಾವು ಯಾವ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ? ಎ ಅನ್ನು ಯೂಸ್ ಮಾಡ್ತೀವಿ. ಇನ್ನೊಮ್ಮೆ ನೋಡೋಣ. ಆರ್ಟಿಕಲ್ ಎ ಆರ್ ಆ್ಯನ್ ಈಸ್ ಕಾಲ್ಡ್ ಆ್ಯನ್ ಇಂಡೆಫಿನಿಟ್ ಆರ್ಟಿಕಲ್. ಈಗಾಗಲೇ ನಾವು ಹೇಳಿದ್ದೀವಿ. ಇಲ್ಲಿಂದ ನೋಡೋಣ. ಇಟ್ ಡಸ್ ನಾಟ್ ಸ್ಪೆಸಿಫೈ ಎನಿ ಡಿಸ್ಟಿಂಕ್ಟ್ ಪರ್ಸನ್ ಆರ್ ಪ್ಲೇಸ್ ಆರ್ ಎನಿಥಿಂಗ್. ಸೊ ಈ ಇಂಡೆಫಿನಿಟ್ ಆರ್ಟಿಕಲ್ ಆಗಿರುವಂತಹ ಎ ಅಥವಾ ಆ್ಯನ್ ಯಾವುದೇ ವಿಶಿಷ್ಟ ವ್ಯಕ್ತಿ, ಸ್ಥಳ, ವಸ್ತುವನ್ನು ಹೇಳಲಿಕ್ಕೋಸ್ಕರ ಅಥವಾ ಪ್ರಸ್ತುತಪಡಿಸಲಿಕ್ಕೆ ಬಳಸಲಾಗೋದಿಲ್ಲ. ಹಾಗಾದರೆ ಅದರಲ್ಲಿ ಎಯನ್ನು ಯಾವುದರಲ್ಲಿ ಬಳಕೆ ಮಾಡ್ತೀವಿ? ಸೊ ಯೂಸ್ ಎ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸೋನೆಂಟ್ ವರ್ಡ್ ಸೌಂಡ್. ಸೊ ಎ ಅನ್ನುವಂತಹ ಆರ್ಟಿಕಲನ್ನು ಕಾನ್ಸೋನೆಂಟ್ ಇರುವಂತಹ ಶಬ್ದದ, ಅಂದರೆ ಇನಿಷಿಯಲ್ ವರ್ಡ್ ಕಾನ್ಸೋನೆಂಟ್ ಅಥವಾ ವ್ಯಂಜನ ಇದ್ದರೆ ಅಂತಹದರ ಮುಂಭಾಗದಲ್ಲಿ ನಾವೇನು ಮಾಡ್ತೀವಿ? ಎ ಅನ್ನುವಂತಹ ಆರ್ಟಿಕಲನ್ನು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅ ಬುಕ್. ಓಕೆ, ಇದು ಆರ್ಟಿಕಲ್ ಆಯಿತು. ಅ ಅನ್ನೋದು ಆರ್ಟಿಕಲ್ ಆಯಿತು. ಬಿ ಅನ್ನೋದು ಏನಾಯಿತು? ಕಾನ್ಸೋನೆಂಟ್ ಅಥವಾ ವ್ಯಂಜನ ಆಯಿತು. ಓಕೆ, ಸೊ ಅದನ್ನೇ ಕನ್ನಡದಲ್ಲಿ ನೋಡೋಣ. ಎ ಮತ್ತು ಆ್ಯನ್ ಲೇಖನವನ್ನು ಅನಿರ್ದಿಷ್ಟ ಲೇಖನ ಅಂತ ಕರೆಯಲಾಗುತ್ತೆ. ಇದು ಯಾವುದೇ ವಿಶಿಷ್ಟ ವ್ಯಕ್ತಿ ಅಥವಾ ಸ್ಥಳ ಅಥವಾ ಯಾವುದನ್ನು ನಿರ್ದಿಷ್ಟಪಡಿಸುವುದಿಲ್ಲ. ವ್ಯಂಜನ ಧ್ವನಿಯೊಂದಿಗೆ ಪ್ರಾರಂಭವಾಗುವ ಪದಗಳ ಮೊದಲು ಎ ಅನ್ನು ಬಳಸಲಾಗತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಷ್ಟು ವರ್ಡ್ಸ್ ಇದೆ ಇಂಗ್ಲೀಷ್ನಲ್ಲಿ, ಎಷ್ಟು ಆಲ್ಫಾಬೆಟ್ಸ್ ಇದೆ? ಸೊ ಟೋಟಲ್ ಆಗಿ 26 ಆಲ್ಫಾಬೆಟ್ಸ್ ಇದೆ. ಹೌದಾ? ಸೊ 26ರಲ್ಲಿ ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ ವ್ಯಂಜನಗಳು 21 ವ್ಯಂಜನಗಳನ್ನು ನಮ್ಮ ಒಂದು ಇಂಗ್ಲಿಷ್ ವ್ಯಾಕರಣದಲ್ಲಿ ನೋಡ್ಬೋದು. ಹಾಗಾದರೆ ಯಾವುದ್ಯಾವುದು ಆ ಕಾನ್ಸೋನೆಂಟ್ ಅಥವಾ ವ್ಯಂಜನಗಳು ಅಂದರೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಹಾಗಾದರೆ ಇಲ್ಲಿ 21 ಶಬ್ದಗಳು ಬಂದರೆ ಉಳಿದ 5 ಶಬ್ದಗಳು ಎಲ್ಲಿ ಹೋಯಿತು ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಆದರೆ ಈ ಎ ಭಾಗಕ್ಕೆ ನೋಡಿದಾಗ, ಎ ಆರ್ಟಿಕಲ್ ಕುರಿತಾಗಿ ನೋಡುವಾಗ ನಿಮಗೆ ನೆನ್ಪಿಟ್ಕೋಬೇಕಾಗಿರುವಂತಹ ಅಂಶಗಳು ಏನಂದರೆ, ಎ ಆರ್ಟಿಕಲನ್ನು ಪ್ರಮುಖವಾಗಿ ವ್ಯಂಜನಗಳ ಪ್ರಾರಂಭದಿಂದ
ವ್ಯಂಜನಗಳ ಪ್ರಾರಂಭದಿಂದ ಸ್ಟಾರ್ಟ್ ಆಗುವಂತಹ ಪದಗಳ ಮುಂಭಾಗದಲ್ಲಿ ಇದನ್ನು ಬಳಸಲಾಗತ್ತೆ. ಓಕೆ, ಸೊ ಹಾಗಾದರೆ ಅದಕ್ಕೆ ಎಕ್ಸಾಂಪಲ್ ನೋಡೋಣ. ಸೊ ಟೋಟಲ್ ಆಗಿ ಎಷ್ಟು ವ್ಯಂಜನಗಳು ಅಥವಾ ಕಾನ್ಸೋನೆಂಟ್ಸ್ ಇದೆ ಇಂಗ್ಲಿಷ್ ಗ್ರಾಮರ್ನಲ್ಲಿ? 21 ಇದೆ. ಸೊ ಈಗ ಎ ಆರ್ಟಿಕಲ್ನ ಬಳಕೆ ಮಾಡಿರುವಂತಹ ಎಕ್ಸಾಂಪಲ್ಗಳನ್ನು ನೋಡೋಣ. ಇಲ್ಲಿ ನೋಡಿ, ಅ ಬಾಯ್ ಅಂತ ಇದೆ. ಫಸ್ಟಿಗೆ ಅ ಬಾಯ್, ಅ ಅನ್ನೋದು ಇದು ಆರ್ಟಿಕಲ್ ಆಯಿತು, ಬಿ ಅನ್ನೋದು ವ್ಯಂಜನ ಆಯಿತು. ನೆಕ್ಸ್ಟ್ ನೋಡೋಣ, ಅ ಪೆನ್ಸಿಲ್. ಸೊ ಎ ಆರ್ಟಿಕಲ್ ಆಯಿತು, ಪಿ ಇದೆಯಲ್ಲ ಇದು ಕಾನ್ಸೋನೆಂಟ್ ಆಗಿದೆ. ಇಲ್ಲಿ ನೀವು ನೋಡ್ಕೋಬಹುದು, ಪಿ ಅನ್ನೋದು ಕಾನ್ಸೋನೆಂಟ್ ಅಥವಾ ವ್ಯಂಜನ ಆಗಿದೆ. ಅದೇ ರೀತಿಯಾಗಿ ಅ ಬೋಟ್ನಲ್ಲಿ ಅ ಆರ್ಟಿಕಲ್ ಆದರೆ ಬಿ ಅನ್ನೋದು ವ್ಯಂಜನ, ಆ ಮ್ಯಾನ್ನಲ್ಲಿ ಎಂ ಅನ್ನೋದು ವ್ಯಂಜನ, ಆ ಫೋನ್ನಲ್ಲಿ ಪಿ ಅನ್ನೋದು ವ್ಯಂಜನ, ಮೂವಿನಲ್ಲಿ ಎಂ ಅನ್ನೋದು ವ್ಯಂಜನ. ಅದೇ ರೀತಿಯಾಗಿ ಆ ಕಂಪ್ಯೂಟರ್ನಲ್ಲಿ ಸಿ ಅನ್ನೋದು ವ್ಯಂಜನ. ಸೊ ಟಿಕೆಟ್ನಲ್ಲಿ ಟಿ ಅನ್ನೋದು, ಟ್ರೈನ್ನಲ್ಲಿ ಟಿ. ಸೊ ಈ ರೀತಿಯಾಗಿ ವ್ಯಂಜನ ವರ್ಡ್ಗಳ ಮುಂದೆ ನಾವು ಅನಿರ್ದಿಷ್ಟವಾಗಿ ಇರುವಂತಹ ಎ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಓಕೆ, ಇವಾಗ ನಾನು ಕ್ಲಿಯರ್ ಅಂತ ಅನ್ಕೋತೀನಿ. ಎ ಅನ್ನುವಂತಹ ಅನಿರ್ದಿಷ್ಟವಾಗಿರುವಂತಹ ಲೇಖನವನ್ನು ಪ್ರಮುಖವಾಗಿ ವ್ಯಂಜನಗಳಿಂದ ಪ್ರಾರಂಭವಾಗುವಂತಹ ಪದಗಳ ಮುಂಭಾಗದಲ್ಲಿ ಬಳಕೆ ಮಾಡ್ತೀವಿ. ಸೊ ಇಂಗ್ಲಿಷ್ ಗ್ರಾಮರ್ನಲ್ಲಿ ಟೋಟಲ್ ಆಗಿ 21 ವ್ಯಂಜನಗಳು ಇದೆ. ಸೊ ಈಗ ಎಕ್ಸಾಂಪಲ್ ನೋಡೋಣ. ಎಗೆ ಸೆಂಟೆನ್ಸ್ನಲ್ಲಿ ಎ ಆರ್ಟಿಕಲನ್ನು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿರೋದನ್ನು ನೋಡೋಣ. ಸೊ ಹೀ ಈಸ್ ಅ ಕಿಂಗ್. ಇಲ್ಲಿ ಹೀ ಈಸ್ ಅ ಕಿಂಗ್ ಅಂದರೆ ಜೆನೆರಿಕ್. ನಾನೇನು ಹೇಳಿದೆ, ಎ ಅಥವಾ ಆ್ಯನನ್ನು ಎಲ್ಲಿ ಬಳಕೆ ಮಾಡ್ತೀವಿ? ನಾನ್ ಸ್ಪೆಸಿಫಿಕ್ ಆಗಿರುವಂತಹ. ಓಕೆ, ನಾನ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿ ಇಲ್ಲದ ಅಥವಾ ಅನಿರ್ದಿಷ್ಟ, ಅಥವಾ ಜೆನರಿಕ್ ಸಾಮಾನ್ಯವಾಗಿ ಇರುವಂತಹ, ಅಥವಾ ಯುನಿಕ್ ಇಲ್ಲದೇ ಇರುವಂತಹ ವಸ್ತು ಸ್ಥಳ ಅಥವಾ ವಸ್ತು ಸ್ಥಳ ಅಥವಾ ಈ ಪರ್ಸನ್ ಮುಂದೆ ನಾವು ಆರ್ಟಿಕಲನ್ನು ಎ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ, ಹೀ ಈಸ್ ಅ ಕಿಂಗ್. ಇಲ್ಲಿ ಹೀ ಈಸ್ ಅ ಕಿಂಗ್, ಯಾವ ಕಿಂಗ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಆತ ಒಬ್ಬ ರಾಜ. ಎಲ್ಲಿನ ರಾಜ ಅಂತ ಗೊತ್ತಿಲ್ಲ, ಅಥವಾ ಯಾವುದೇ ಒಂದು ಸ್ಪೆಸಿಫಿಕ್ ಸ್ಥಳದ ಅಥವಾ ಆತನ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಆತ ಒಬ್ಬ ರಾಜ ಆಗಿರೋದ್ರಿಂದ ಸ್ಪೆಸಿಫಿಕ್ ಆಗಿ ಸ್ಥಳ, ವ್ಯಕ್ತಿ ಅದನ್ನು ಅಥವಾ ಸ್ಥಳ ವ್ಯಕ್ತಿಯನ್ನು ಮೆನ್ಷನ್ ಮಾಡದಿರೋದ್ರಿಂದ ನಾವೇನು ಮಾಡಿದ್ವಿ? ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಐ ಹ್ಯಾವ್ ಅ ಡಾಗ್. ಸೊ ಡಾಗ್ ಇಲ್ಲಿ ನೋಡಿ, ಕಿಂಗ್ ಇಲ್ಲಿ ಕಾನ್ಸೋನೆಂಟ್ ಬಂತ, ಇಲ್ಲಿ ಅ ಮುಂದೆ ಇಲ್ಲಿ ನೋಡಿ ಡಾಗ್ ಇದೆಲ್ಲ ಡಿ, ಡಾಗ್. ಇನ್ನೊಂದೇನೆಂದರೆ ಕೇವಲ ವ್ಯಂಜನಗಳ ಮುಂದೆನೇ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ? ನಿರ್ದಿಷ್ಟ ಆರ್ಟಿಕಲ್ಗಳನ್ನು ಕೂಡ ಬಳಕೆ ಮಾಡಬೇಕು. ಅದನ್ನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಲ್ಲಿ ನೋಡೋಣ, ಸದ್ಯಕ್ಕೆ ನಾವು ಕಲ್ತಿರೋ ಪ್ರಕಾರ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ವ್ಯಂಜನ ಡಿ ಇದೆ, ಅದರ ಮುಂದೆ ಎ ಬಂದಿದೆ. ಆದರೆ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನಂದರೆ, ಐ ಹ್ಯಾವ್ ಅ ಡಾಗ್, ನನ್ನ ಹತ್ರ ನಾಯಿ ಇದೆ. ಆ ನಾಯಿ ಬ್ರೀಡ್ ಯಾವುದು, ಯಾವ ನಾಯಿ ಗೊತ್ತಿಲ್ಲ, ಏನು ಚೆನ್ನಾಗಿ ಪೋಷಣೆ ಮಾಡಿರುವ ನಾಯಿಯ ಅಥವಾ ಬೀದಿ ನಾಯಿಯ, ಅಥವಾ ನಾಯಿಗಳಲ್ಲಿ ಹಲವಾರು ಪ್ರಕಾರ ಇದೆ. ಅದರಲ್ಲಿ ಯಾವ ನಾಯಿ ಅಂತ ನಾವು ನಿರ್ದಿಷ್ಟವಾಗಿ ಹೇಳಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ? ಎ ಆರ್ಟಿಕಲನ್ನು ಬಳಕೆ ಮಾಡಿದ್ವಿ. ಸೊ ನನ್ನ ಹತ್ರ ನಾಯಿ ಇದೆ, ಯಾವ ನಾಯಿ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಎ ಆರ್ಟಿಕಲ್ ಬಂತು. ನೆಕ್ಸ್ಟ್ ನೋಡೋಣ, ಇಟ್ ಈಸ್ ಅ ಬಿಲ್ಡಿಂಗ್. ಒಂದೇ ಬಿಲ್ಡಿಂಗ್ ಇದೆಯಾ? ಒಂದು ಊರಂದಮೇಲೆ ಒಂದೇ ಬಿಲ್ಡಿಂಗ್ ಇರುತ್ತಾ? ಹಲವಾರು ಬಿಲ್ಡಿಂಗ್ ಇರುತ್ತೆ. ಒಂದು ವೇಳೆ ಅದು ಸ್ಪೆಸಿಫಿಕ್ ಆಗಿ ಆ ಊರಿನಲ್ಲಿರುವ ಯುನಿಕ್ ಬಿಲ್ಡಿಂಗ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದು ಕುತುಬ್ ಮಿನಾರ್ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಇವೆಲ್ಲ ಸ್ಪೆಸಿಫಿಕ್ ಆಗಿ ಒಂದೇ ಇದೆ. ಸೊ ಅಂಥವುಗಳು ಇದ್ದರೆ ನಾವೇನು ಮಾಡಬೇಕು? ನಿರ್ದಿಷ್ಟವಾಗಿ ದ ಅನ್ನು ಯೂಸ್ ಮಾಡಬೇಕು. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಅ ಬಿಲ್ಡಿಂಗ್. ಯಾವ ಬಿಲ್ಡಿಂಗ್ ಅಂತ ಗೊತ್ತಿಲ್ಲ, ಇದು ಸಣ್ಣ ಬಿಲ್ಡಿಂಗಾ ದೊಡ್ಡ ಬಿಲ್ಡಿಂಗಾ ಗೊತ್ತಿಲ್ಲ. ಆದರೆ ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ಇಂಥ ಬಿಲ್ಡಿಂಗ್ ಇದು ಒಂದೇ ಅಲ್ಲ, ಬಹಳಷ್ಟು ಬಿಲ್ಡಿಂಗ್ ಇದೆ. ಸೊ ಅದಕ್ಕೆ ನಾವೇನು ಯೂಸ್ ಮಾಡಿದ್ವಿ? ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ, ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಕಂಟ್ರಿ.
ಸೊ ಭಾರತ ಎಂತಹ ಒಂದು ದೇಶ, ಇದು ಬ್ಯೂಟಿಫುಲ್ ಆಗಿರುವಂತಹ ಬ್ಯೂಟಿಫುಲ್. ಇಲ್ಲಿ ನೋಡಿ, ವ್ಯಂಜನದ ಮುಂದೆ ನಾವೇನು ಮಾಡಿದ್ವಿ, ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಇಲ್ಲಿ ನಿಮ್ಗೇನು ಅನಿಸ್ಬೋದು ದ ಅಂತ ಯಾಕೆ ಯೂಸ್ ಮಾಡಿಲ್ಲ ಅಂತ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಅನ್ನೋದರ ಮುಂದೆ ನಾವು ಆರ್ಟಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಭಾರತ ಒಂದೇ ಬ್ಯೂಟಿಫುಲ್ ಇಲ್ಲ, ಭಾರತವನ್ನು ಹೊರತುಪಡಿಸಿ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಸೊ ಬೇರೆ ಬೇರೆ ದೇಶಗಳು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರೋದ್ರಿಂದ, ಇದು ಒಂದೇ ಆಗಿಲ್ಲದೆ ಇರೋದ್ರಿಂದ ನಾವೇನು ಮಾಡಿದ್ವಿ, ಎ ಅನ್ನುವಂತಹ ಅನಿರ್ದಿಷ್ಟ ಆರ್ಟಿಕಲನ್ನು ವ್ಯಂಜನದ ಮುಂಭಾಗದಲ್ಲಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ದೇ ಓನ್ ಅ ಕಾರ್. ಹೌದಾ? ಸೊ ಓನ್ ಅ ಕಾರ್, ಕಾರ್ ಯಾವುದೋ ಒಂದು ಕಾರ್ ತೊಗೊಂಡ್ರು. ಕಾರಲ್ಲಂತರೂ ನೀವು ವೆರೈಟಿ ಕಾರ್ಸ್ಗಳನ್ನು ನೋಡಿರ್ತೀರ. ಆಡಿ, ಆಮೇಲೆ ಏನು i10 ಆಗಿರ್ಬೋದು, i20 ಆಗಿರ್ಬೋದು, ಲ್ಯಾಂಬೋರ್ಗಿನಿ, ಅದು ಇದು ಅಂತ ಬಹಳ ಕಾರ್ ವೆರೈಟಿ ಇದೆ. ಇವ್ರು ಯಾವ ಕಾರ್ ವೆರೈಟಿ ಅಂತ ಹೇಳ್ತಾ ಇಲ್ಲ, ಒಟ್ಟಿನಲ್ಲಿ ನಮ್ಮ ಹತ್ರ ಒಂದು ಕಾರ್ ಇದೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಆರ್ಟಿಕಲ್ ಎ ಅನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಐ ನೀಡ್ ಅ ಕಿಲೋಗ್ರಾಮ್ ಆಫ್ ಶುಗರ್. ಐ ನೀಡ್ ಅ ಕಿಲೋಗ್ರಾಮ್ ಆಫ್ ಶುಗರ್. ಸೊ ಇಲ್ಲಿ ಇದೆಲ್ಲ ಏನು, ಯಾವುದು ವ್ಯಂಜನಗಳ ಮುಂದೆ ನಾವು ಎ ಅನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಐ ಹ್ಯಾವ್ ಅ ಪ್ರಾಬ್ಲಮ್. ಸೊ ನನಗೆ ಒಂದು ಸಮಸ್ಯೆ ಇದೆ. ಸಮಸ್ಯೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕೆ ಇದು ಸಾಮಾನ್ಯವಾಗಿ ಜನರಿಕ್ ಆಗಿರೋದ್ರಿಂದ, ಸೊ ಏನು ಇಲ್ಲಿ ನಾವೇನು ಮಾಡಿದ್ವಿ, ಕಾನ್ಸೋನೆಂಟ್ನ ಮುಂದೆ ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಸೊ ದಿಸ್ ಈಸ್ ಅ ಡೆಸ್ಕ್. ಎಷ್ಟೋ ಡೆಸ್ಕ್ ಇದೆ. ಡೆಸ್ಕ್ ಅನ್ನೋದು ಒಂದೇ ಒಂದು ಜಗತ್ತಿನಲ್ಲಿ ಒಂದೇ ಒಂದಿಲ್ಲ, ಎಷ್ಟೋ ಡೆಸ್ಕ್ ಇದೆ. ಸೊ ಅದಕ್ಕೆ ಇದು ಡೆಸ್ಕ್ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಅದು ತುಂಬಾ ವಿಶಿಷ್ಟವಾದಂತಹ ಡೆಸ್ಕ್ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಚೇಂಜ್ ಮಾಡ್ಬೋದಾಗಿತ್ತು. ಆದರೆ ಅವರು ಸಾಮಾನ್ಯವಾಗಿರುವಂತಹ ಡೆಸ್ಕ್ ಇದೇನಂತ ಕೇಳಿದಾಗ ಡೆಸ್ಕ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಆರ್ಟಿಕಲ್ ಎ ಅನ್ನು ವ್ಯಂಜನದ ಮುಂಭಾಗದಲ್ಲಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಶಿ ಈಸ್ ಅ ಡಿಸೈನರ್. ಡಿಸೈನರ್ ಅಂದರೆ ಬೇರೆ ಬೇರೆ ವಿನ್ಯಾಸ ಹೊಂದಿರುವಂತಹ ಬಟ್ಟೆಗಳನ್ನು ರೆಡಿ ಮಾಡ್ತಾರಲ್ಲ ಅವರು. ಸೊ ಅವರೊಬ್ಬರೇ ಇಲ್ಲಲ್ಲ, ಎಷ್ಟೋ ಜನ ಡಿಸೈನರ್ಸ್ಗಳು ನೋಡ್ತಾರೆ. ಸೊ ಒಟ್ಟಿನಲ್ಲಿ ಒಬ್ಬಳೇ ಅಲ್ಲದೇ ಇರೋದ್ರಿಂದ, ಅವಳ ರೀತಿಯಲ್ಲಿ ಹಲವಾರು ಪ್ರೊಫೆಷ್ನಲಿಸ್ಟ್ ಇರೋದ್ರಿಂದ, ಸೊ ಶಿ ಈಸ್ ಅ ಡಿಸೈನರ್. ಅದೇ ರೀತಿಯಾಗಿ ಇಲ್ಲಿ ವ್ಯಂಜನ ಕೂಡ ಬಂದಿರೋದ್ರಿಂದ. ಓಕೆ, ಸೊ ಹಿ ಈಸ್ ಅ ನೈಸ್ ಗಾಯ್. ಓಕೆ, ಎಷ್ಟು ಒಳ್ಳೆಯ ಹುಡುಗರಲ್ಲಿ ಈತ ಕೂಡ ಒಬ್ಬ. ಸೊ ಹಿ ಈಸ್ ಅ ನೈಸ್ ಗಾಯ್. ಓಕೆ, ಮೈ ಮದರ್ ಈಸ್ ಅ ಟಾಲ್ ಲೇಡಿ. ಸೊ ನಮ್ಮ ತಾಯಿ ಅವರು ಎತ್ತರದ ಮಹಿಳೆ ಅಂತ. ಸೊ ಎತ್ತರದ ವ್ಯಕ್ತಿಗಳು ಬಹಳ ಇದ್ದಾರೆ, ಅದರಲ್ಲಿ ನಮ್ಮ ತಾಯಿ ಕೂಡ ಒಬ್ಬರು. ಸೊ ಅದಕ್ಕೆ ಇಲ್ಲಿ ನಾವೇನು ಮಾಡಿದ್ವಿ, ಕಾನ್ಸೋನೆಂಟ್ನ ಮುಂದೆ ಎ ಅನ್ನು ಬಳಕೆ ಮಾಡಿ, ಟಾಲ್ ಅನ್ನೋರು ಇವರು ಮಾತ್ರ ಅಲ್ಲ, ಬಹಳ ಜನ ಇರೋದ್ರಿಂದ, ಸಾಮಾನ್ಯ ಒಂದು ಸಿಚುವೇಶನ್ ಆಗಿರೋದ್ರಿಂದ, ಸಾಮಾನ್ಯವಾಗಿ ಬಹಳಷ್ಟು ಜನ ಟಾಲ್ ಆಗಿರೋದ್ರಿಂದ ಇಲ್ಲಿ ನಾವು ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ದಿಸ್ ಈಸ್ ಅ ಬ್ಯೂಟಿಫುಲ್ ಹೌಸ್. ಸೊ ಇದು ಎಷ್ಟೋ ಬ್ಯೂಟಿಫುಲ್ ಇರುತ್ತೆ, ಅದರಲ್ಲಿ ಇದೊಂದು ಮನೆ ಚೆನ್ನಾಗಿರೋದು. ಸೊ ಇಲ್ಲಿ ನಾವು ಎ ಅನ್ನು ಯೂಸ್ ಮಾಡಿದ್ವಿ. ಸೊ ಎ ಆರ್ಟಿಕಲ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವಾಗ ಎರಡನೆಯ ಇಂಡೆಫಿನಿಟ್ ಆರ್ಟಿಕಲ್ ಆಗಿರುವಂತಹ ಆನ್ ಕುರಿತಾಗಿ ನಾವು ಮಾತಾಡೋಣ. ಓಕೆ, ಸೊ ಈಗ ನಾನೇನು ಹೇಳಿದೆ, ಎ ಆರ್ಟಿಕಲನ್ನು ಅನಿರ್ದಿಷ್ಟವಾಗಿರುವಂತಹ ಸಾಮಾನ್ಯವಾಗಿರುವಂತಹ ವಸ್ತುಗಳ ಮುಂಭಾಗದಲ್ಲಿ ಅದನ್ನು ಬಳಕೆ ಮಾಡ್ತೀವಿ. ಅದರಲ್ಲಿಯೂ ಕೂಡ 21 ವ್ಯಂಜನಗಳ ಮುಂಭಾಗದಲ್ಲಿ ಅಥವಾ ಕಾನ್ಸೋನೆಂಟ್ನ ಮುಂಭಾಗದಲ್ಲಿ ಅದನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಯಾವುದು ಇಂಡೆಫಿನಿಟ್ ಆರ್ಟಿಕಲ್ ಅಂದರೆ ಅದು ಆನ್. ಸೊ 26 ಆಲ್ಫಾಬೆಟ್ನಲ್ಲಿ 21 ವ್ಯಂಜನ ಆದರೆ ಉಳಿದ 5 ಏನಾಗಿದೆ, ಸ್ವರಗಳು ಅಥವಾ ಓವಲ್ಸ್ ಆಗಿದೆ. ಸೊ ಈ ಎ ಅನ್ನು ನಾವು 21 ವ್ಯಂಜನಗಳ ಮುಂದೆ ಬಳಕೆ ಮಾಡಿದರೆ, ಆನ್ ಅನ್ನೋದನ್ನು ಈ 5 ಸ್ವರಗಳ ಮುಂಭಾಗದಲ್ಲಿ ಬಳಕೆ ಮಾಡ್ತೀವಿ. ಸೊ ಈಗ ಆನ್ ಕುರಿತಾಗಿ ನಾವು ನೋಡ್ತಾ ಹೋಗೋಣ. ಆನ್ ಆರ್ಟಿಕಲ್ ಯೂಸ್ಡ್ ಬಿಫೋರ್ ದ ನೌನ್ಸ್ ವಿಚ್ ಸ್ಟಾರ್ಟ್ ವಿತ್ ದ ಓವಲ್ ಸೌಂಡೆಡ್ ಲೈಕ್ ಲೆಟರ್ಸ್ ಲೈಕ್ ಎ, ಇ, ಐ, ಓ, ಯು. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆರ್ಟಿಕಲ್ ಆನ್ ಅನ್ನು ಯಾವುದರ ಮೊದಲು ಬಳಕೆ ಮಾಡ್ತಾರೆ ಅಂದರೆ ನಾಮಪದದ ಮೊದಲು ಬಳಕೆ ಮಾಡ್ತೀವಿ. ವಿಚ್ ಸ್ಟಾರ್ಟ್ ವಿತ್, ಎಂತಹ ನಾಮಪದದ
ಮುಂದೆ ಬಳಕೆ ಮಾಡ್ತೀವಿ ಅಂದರೆ ವಿಚ್ ಸ್ಟಾರ್ಟ್ ವಿತ್ ಅ ಓವೆಲ್. ಸೊ ಸ್ವರಗಳಿಂದ ಪ್ರಾರಂಭವಾಗುವ ಅಥವಾ ಸ್ವರಗಳ ಶಬ್ದದಿಂದ ಪ್ರಾರಂಭವಾಗುವ ಲೆಟರ್ಸ್ ಅಂದರೆ ಸ್ವರಗಳಿಂದ ಪ್ರಾರಂಭವಾಗುವಂತಹ ಲೆಟರ್ಗಳ ಮುಂಭಾಗದಲ್ಲಿ ನಾವೇನು ಮಾಡ್ತೀವಿ, ಬಿಫೋರ್ ನೌನ್, ಎಂತಹ ನಾಮಪದಗಳ ಮುಂದೆ ಸ್ವರಗಳಿಂದ ಅಥವಾ ಸ್ವರಗಳ ಶಬ್ದವನ್ನು ಹೊಂದಿರುವಂತಹ ನಾಮಪದದ ಮುಂಚೆ ನಾವು ಏನು ಮಾಡ್ತೀವಿ, ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಆ 5 ಸ್ವರಗಳು ಅಂದರೆ ಎ, ಇ, ಐ, ಓ, ಯು. ಓಕೆ, ಸೊ ಸ್ವರದಿಂದ ಪ್ರಾರಂಭವಾಗುವ ನಾಮಪದಗಳ ಮೊದಲು ಬಳಸಲಾದ ಆರ್ಟಿಕಲ್ ಯಾವುದು, ಆ್ಯನ್ ಆಗಿದೆ. ಆ 5 ಸ್ವರಗಳು ಅಂದರೆ ಎ, ಇ, ಐ, ಓ, ಯು. ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನಂದರೆ ಸ್ವರಗಳು 5. ಓಕೆ, ಸ್ವರಗಳು ಮುಂದೆನೂ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಸ್ವರಗಳ ಶಬ್ದ ಈ ಎ, ಇ, ಐ, ಓ, ಯು ಈ ಶಬ್ದಗಳು ಬರುವಂತಹ ಪದಗಳ ಮುಂಚೆಯೂ ಕೂಡ ನಾವು ಆ್ಯನ್ ಅನ್ನುವಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸೊ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ವಿತ್ ಸಮ್ ಅಬ್ರಿವೇಷನ್ ಪ್ರೊನೌನ್ಸಿಯೇಟೆಡ್ ಆ್ಯಸ್ ಓವೆಲ್ಸ್. ಸೊ ಅಬ್ರಿವೇಷನ್ ಅಂದರೆ ಈಗ ನೋಡಿ MLA, MP, SP ಅಂದರೆ ನಾವು ಶಾರ್ಟ್ ಫಾರ್ಮಲ್ಲಿ ಹೇಳಿರ್ತೀವಲ್ವಾ. ಸೊ ಅಂಥವುಗಳ ಮುಂದೆ ಅಂದರೆ ಅಬ್ರಿವೇಷನ್ ಅಂದರೆ ಗೊತ್ತಾಯ್ತಲ್ಲ. ಸೊ ಅಂಥವುಗಳ ಮುಂದೆ ನಾವೇನು ಮಾಡ್ತೀವಿ, ಅವುಗಳನ್ನು ಉಚ್ಚಾರ ಮಾಡಲಿಕ್ಕೆ ಪ್ರೊನೌನ್ಸಿಯೇಟೆಡ್ ಅಂದರೆ ಉಚ್ಚಾರ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಆ್ಯನ್ ಅನ್ನುವಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಲೇಖನ ಆ್ಯನನ್ನು ಕೆಲವು ಸಂಕ್ಷೇಪಣಗಳೊಂದಿಗೆ ಸ್ವರಗಳಾಗಿ ಉಚ್ಚರಿಸಲಾಗತ್ತೆ. ಹಾಗಾದರೆ ಎಕ್ಸಾಂಪಲ್ ನೋಡೋಣ. ಸೊ ಆ್ಯನ್ MP, ಆ್ಯನ್ FIR, ಆ್ಯನ್ SDM, ಆ್ಯನ್ HMT, ಆ್ಯನ್ NCC, ಆ್ಯನ್ RTO. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು, ಅಬ್ರಿವೇಷನ್ ಅಥವಾ ಸಂಕ್ಷೇಪಣಗಳನ್ನು ಬಳಕೆ ಮಾಡುವಾಗ ಸಾಮಾನ್ಯವಾಗಿ ನಾವು ಯಾವ ಆರ್ಟಿಕಲನ್ನು ಯೂಸ್ ಮಾಡಬೇಕು, ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಆ್ಯನನ್ನು ಓವಲ್ ಶಬ್ದ ಅಥವಾ ಅದರ ಸೌಂಡ್ ಇರುವಂತಹ ಪದಗಳ ಮುಂದೆ ನೋಡೋಣ. ಆ್ಯನ್ ಆ್ಯಪಲ್. ಓಕೆ, ಇಲ್ಲಿ ಬಂತ ಎ ಆ್ಯನ್ ಆ್ಯಪಲ್, ಆ್ಯನ್ ಓಷಿಯನ್. ಓಕೆ, ಇದು ಬಂತ ಓಷಿಯನ್. ಆ್ಯನ್ ಐಸ್ ಕ್ರೀಮ್. ಐ ಬಂತ, ಐಯಿಂದ ಸ್ಟಾರ್ಟ್ ಆಗಿದೆ, ಹೌದಾ. ಸೊ ಆ್ಯನ್ ಇಮೇಜ್. ಇಮೇಜ್ ಬಂತ. ಆ್ಯನ್ ಅಂಬ್ರೇಲಾ. ಆ್ಯನ್ ಇಲ್ಲಿ ನೋಡಿ, ಆ್ಯನ್ ಅಂಬ್ರೇಲಾ, ಆ್ಯನ್ ಎಲಿಫೆಂಟ್. ಓಕೆ, ಸೊ ಇಲ್ಲಿ ನೋಡಿದ್ವಲ್ಲ, ಎಲ್ಲ ಒಂದು ವರ್ಡ್ದು ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಆರ್ಟಿಕಲ್ ಆ್ಯನನ್ನು AEIOU ಈ ಸ್ವರಗಳ ಮುಂದೆ ಅಥವಾ ಸ್ವರಗಳ ಶಬ್ದ ಬರುವಂತಹ ಪದಗಳ ಮುಂದೆ ನಾವೇನು ಮಾಡ್ತೀವಿ, ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಆ್ಯನನ್ನು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ಆ್ಯನ್ ಓಷಿಯನ್, ಆ್ಯನ್ ಐಸ್ ಕ್ರೀಮ್, ಆ್ಯನ್ ಇಮೇಜ್, ಆ್ಯನ್ ಅಂಬ್ರೆಲಾ, ಆ್ಯನ್ ಎಲಿಫೆಂಟ್ ಎಕ್ಸೆಟ್ರಾ. ಓಕೆ, ಸೊ ಹಾಗಾದರೆ ಇವಾಗ ಕೆಲವೊಂದು ಎಕ್ಸಾಂಪಲ್ ನೋಡೋಣ ಆ್ಯನ್ಗೆ ಕುರಿತಾಗಿ. ಓಕೆ, ಇನ್ನೊಂದು ಹೇಳಿದೆ, ಎ ಆರ್ಟಿಕಲ್ ಥರನೇ ಆ್ಯನನ್ನು ನಾನ್ ಸ್ಪೆಸಿಫಿಕ್ ಅನಿರ್ದಿಷ್ಟವಾಗಿರುವಂತಹ, ಯುನಿಕ್ ಇಲ್ಲದೆ ಇರುವಂತಹ, ಆಮೇಲೆ ಜನರಿಕ್ ಆಗಿರುವಂತಹ ಪದಗಳ ಮುಂಭಾಗದಲ್ಲಿ ಬಳಕೆ ಮಾಡ್ತೀವಿ. ಇದನ್ನು ಎ ಮತ್ತು ಆ್ಯನ್ ಎರಡಕ್ಕೂ ಅಪ್ಲೈ ಆಗತ್ತೆ. ಸೊ ಆದರೆ ವ್ಯಂಜನಗಳ ಮುಂದೆ ಎ, ಸ್ವರಗಳ ಮುಂದೆ ಆ್ಯನ್. ಓಕೆ, ಸೊ ಐ ಬಾಟ್ ಆ್ಯನ್ ಅಂಬ್ರೆಲಾ ಜಸ್ಟ್ ಬಿಫೋರ್ ದ ರೇನ್ ಸ್ಟಾರ್ಟೆಡ್. ಸೊ ಇಲ್ಲಿ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾನೇನು ಮಾಡಿಬಿಟ್ಟೆ, ಛತ್ರಿಯನ್ನು ತಗೊಂಡ್ಕೊಂಡು ಬಂದೆ. ಓಕೆ, ಸೊ ಐ ಬಾಟ್ ಆ್ಯನ್ ಅಂಬ್ರೆಲಾ ಜಸ್ಟ್ ಬಿಫೋರ್ ರೇನ್ ಸ್ಟಾರ್ಟೆಡ್. ಸೊ ಅಂದರೆ ಮಳೆ ಬೀಳೋದಕ್ಕಿಂತ ಮುಂಚೆನೇ ನಾನು ಅಂಬ್ರೆಲಾ ತೆಗೆದುಕೊಂಡು ಬಂದೆ. ಓಕೆ, ಸೊ ಇಲ್ಲಿ ಬಾಟ್ ಅಂದರೆ ತರುವುದು. ಓಕೆ, ಬಾಟ್ ಅಂದರೆ ತರುವುದು, ಅಂದರೆ
ನಮ್ಮೊಂದಿಗೆ ವ್ಯಕ್ತಿ ಅಥವಾ ಯಾವುದೇ ವಸ್ತುವನ್ನು ತರೋದನ್ನು ಬಾಟ್ ಅಂತ ಹೇಳ್ತೀವಿ. ಹೌದಾ? ಸೊ ಇಲ್ಲಿ ಅದೇ ರೀತಿಯಾಗಿ ಐ ಬಾಟ್ ಆ್ಯನ್ ಅಂಬ್ರೆಲಾ ಜಸ್ಟ್ ಬಿಫೋರ್ ದ ರೇನ್ ಸ್ಟಾರ್ಟೆಡ್. ಅಂದರೆ ನಾನು ಅಂಬ್ರೆಲಾ ಖರೀದಿ ಮಾಡಿದೆ ಜಸ್ಟ್ ಬಿಫೋರ್, ಮಳೆ ಆಗೋಕ್ಕಿಂತ ಮುಂಚೆನೇ ನಾನು ಅಂಬ್ರೆಲಾ ಖರೀದಿ ಮಾಡಿದೆ ಅಂತ. ಸೊ ಇಲ್ಲಿ ಯು ಅಂಬ್ರೆಲಾದಲ್ಲಿ ಯು ಓವೆಲ್ ಆಗಿದೆ. ಓವೆಲ್ನ ಮುಂಭಾಗದಲ್ಲಿ ನಾವೇನು ಮಾಡಿದ್ವಿ, ಸ್ಟಾರ್ಟ್ನಲ್ಲಿ ಆ್ಯನ್ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ, ಆ್ಯನ್ ಈಗರ್ ಚೈಲ್ಡ್ ರ್ಯಾನ್ ಇನ್ ಟು ದ ಸ್ಟೋರ್. ಅಂದರೆ ಆತುರಭರಿತ ಮಗು, ಆತುರಭರಿತ ಅಂದರೆ ಈಗರ್ ಅಂದರೆ ಬಹಳ ಕಾತುರದಿಂದ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತೀವಲ್ವಾ. ಸೊ ಕಾತುರದಿಂದ ಕಾಯೋದನ್ನು ನಾವು ಈಗರ್ಲಿ ವೇಟಿಂಗ್ ಅಂತ ಹೇಳ್ತೀವಿ ನೋಡಿ. ಸೊ ಈಗರ್ಲಿ ವೇಟಿಂಗ್ ಅಂದರೆ ಸೊ ಕಾತುರದಿಂದ ಕಾಯೋದು, ಈಗರ್ಲಿ ವೇಟಿಂಗ್ ಅಂದರೆ ಇಲ್ಲಿ ಈಗರ್ ಅಷ್ಟೇ ಅಂದರೆ ಕಾತುರ. ಓಕೆ. ಸೊ ಆ್ಯನ್ ಈಗರ್ ಚೈಲ್ಡ್ ರ್ಯಾನ್ ಇನ್ ಟು ದ ಸ್ಟೋರ್ ಅಂದರೆ ಸೊ ತುಂಬ ಕಾತುರವಿದ್ದಂತಹ ಮಗು ಅಂಗಡಿಗೆ ಓಡಿ ಹೋದ, ಅಂಗಡಿ ಒಳಗೆ ಓಡಿ ಹೋದ. ಅಂದರೆ ನೋಡಿ, ಈಗ ಮಕ್ಕಳು ಹೋಗ್ತಿರ್ತಾರೆ, ಯಾವುದಾದ್ರೂ ಆಟಿಕೆ ಸಾಮಾನ ಒಂದು ಅಂಗಡಿ ಬಂದರೆ ಸಡನ್ನಾಗಿ ಓಡಿ ಹೋಗ್ತಾರಲ್ಲ. ಸೊ ಅದೇ ರೀತಿಯಾಗಿ ಆ ಕಾತುರ ಇದ್ದಂತಹ ಮಗು ಏನು ಮಾಡ್ದ, ಅಂಗಡಿ ಒಳಗೆ ಓಡಿ ಹೋದ. ಸೊ ಇಲ್ಲಿ ಎಲ್ಲಿ ಬಳಕೆ ಮಾಡಿದ್ವಿ, ಆ್ಯನನ್ನು ಸೊ ಇಲ್ಲಿ ಬಳಕೆ ಮಾಡಿದ್ವಿ. ಯಾವುದರ ಮುಂಭಾಗದಲ್ಲಿ, ಓವೆಲ್ನ ಮುಂಭಾಗದಲ್ಲಿ. ಓಕೆ. ನೆಕ್ಸ್ಟ್ ನೋಡೋಣ, ವಿ ಸಾ ಆ್ಯನ್ ಏರ್ಪ್ಲೇನ್ ಫ್ಲೈ ಅಕ್ರಾಸ್ ದ ಸ್ಕೈ. ವಿ ಸಾ ಆ್ಯನ್ ಏರ್ಪ್ಲೇನ್ ಫ್ಲೈ ಅಕ್ರಾಸ್ ದ ಸ್ಕೈ ಅಂದರೆ ಈ ಆಕಾಶದಲ್ಲಿ, ಸೊ ಆಕಾಶದ ಉದ್ದಕ್ಕೂ ಏರ್ಪ್ಲೇನ್ ಹಾರೋದನ್ನು ನಾವು ನೋಡಿದ್ವಿ ಅನ್ನೋದು ವಾಕ್ಯ. ಸೊ ಇಲ್ಲಿ ಎ ಅನ್ನೋದು ಓವೆಲ್ ಆಗುತ್ತೆ, ಏರೋಪ್ಲೇನ್. ಸೊ ಏರ್ಪ್ಲೇನ್. ಸೊ ಇಲ್ಲಿ ಆ್ಯನ್ ಅನ್ನುವಂತಹ ಅನಿರ್ದಿಷ್ಟ ಆರ್ಟಿಕಲ್. ಒಂದೇ ಹಾರತ್ತಾ ಅಂದರೆ ಒಂದೇ ಏರೋಪ್ಲೇನ್ ಇರೋದಾ? ಎಷ್ಟು ಏರ್ಪ್ಲೇನ್ ಇದೆ. ಸೊ ಅದರಲ್ಲಿ ಯಾವುದೋ ಒಂದು ಹಾರಿದ್ದನ್ನು ನಾನು ನೋಡಿದೆ. ಇಲ್ಲಿ ನಿರ್ದಿಷ್ಟವಾಗಿ ಇದೇ ಏರೋಪ್ಲೇನ್ ಅಂತ ಹೇಳ್ತಾ ಇಲ್ಲ. ಸೊ ಇದು ಒಂದೇ ಇದೆ ಅಂತ ಯುನಿಕ್ ಆಗಿ ಕೂಡ ಇಲ್ಲ. ಸೊ ಅದಕ್ಕೆ ಸಾಮಾನ್ಯವಾಗಿ ಒಂದು ಹಾರ್ತಾ ಇತ್ತು, ನಾನು ನೋಡಿದೆ. ಸೊ ಅದಕ್ಕೆ ಆ್ಯನ್ ಅನ್ನುವಂತಹ ಅನಿರ್ದಿಷ್ಟ ಆರ್ಟಿಕಲನ್ನು ಏನೋ ಸಾಮಾನ್ಯವಾಗಿ ಇರುವಂತಹ ಒಂದು ಏರ್ಪ್ಲೇನ್, ಎಷ್ಟೋ ಏರ್ಪ್ಲೇನಲ್ಲಿ ಇದು ಕೂಡ ಒಂದು, ಅದು ಹಾರ್ತಿರುವಾಗ ನಾನೇನು ಮಾಡಿದೆ, ನೋಡಿದೆ. ಸೊ ಅಂದರೆ ನಾವು ನೋಡಿದ್ವಿ. ಸೊ ಆದರೆ ಇಲ್ಲಿ ಎ ಅನ್ನೋದು ಏನಾಗುತ್ತೆ, ಓವೆಲ್ ಆಗುತ್ತೆ. ಸೊ ಅದರ ಮುಂದೆ ಆ್ಯನ್ ಅನ್ನುವಂತಹ ಅನಿರ್ದಿಷ್ಟ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ, ದ ಶೆಫ್ ಪ್ರಿಫರ್ಡ್ ಮೀಲ್ಸ್ ಫಾರ್ ಅ ಹಂಗ್ರಿ ಕ್ರೌಡ್. ಸೊ ಶೆಫ್ ಅಂದರೆ ನುರಿತ ಅಡುಗೆ ಮಾಡೋರನ್ನು ನಾವು ಶೆಫ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಡಿಗ್ರಿ ಎಲ್ಲ ಮಾಡಿಕೊಂಡು ಬಹಳ ಪ್ರೊಫೆಷ್ನಲಿಸ್ಟ್ ಅಂತ ಹೇಳ್ಬೋದು. ಸೊ ಅವರನ್ನು ಶೆಫ್ ಅಂತ ಹೇಳ್ತೀವಿ. ಸೊ ಶೆಫ್ ಯಾರಿಗೆ, ಮೀಲ್ಸ್ ಅಂದರೆ ಊಟ, ಪ್ರಿಪೇರ್ ಅಂದರೆ ತಯಾರಿ ಮಾಡು. ಓಕೆ. ಫಾರ್ ಹಂಗ್ರಿ ಕ್ರೌಡ್, ಸೊ ಹಸಿದ ಜನರಿಂದ ತುಂಬಿದಂತಹ ಹಸಿದ ಜನರಿಗೆ ಶೆಫ್ ಇದಾರಲ್ಲ, ಅಡಿಗೆಯನ್ನು ರೆಡಿ ಮಾಡಿದ್ರು, ತಯಾರಿಸಿದರು. ಹೌದಾ? ಸೊ ಇಲ್ಲಿ ಎಲ್ಲಿ ಬಂತು ನಮ್ಮ ಈ ಒಂದು ಯಾವುದು, ಓಕೆ, ದ ಶೆಫ್ ಪ್ರಿಪೇರ್ಡ್ ಮೀಲ್ಸ್ ಫಾರ್ ಅ ಹಂಗ್ರಿ. ಇಲ್ಲಿ ಇದೆಲ್ಲ ಎ ಆರ್ಟಿಕಲ್ ಬಂದಿದೆ. ಸೊ ಅಲ್ಲಿನ ಒಂದು ಎದಲ್ಲಿ ಬರಬೇಕಾಗಿತ್ತು, ಇಲ್ಲಿ ಬಂದುಬಿಟ್ಟಿದೆ. ಓಕೆ. ಸೊ ನೆಕ್ಸ್ಟ್ ನೋಡೋಣ, ಇದು ಆರ್ಟಿಕಲ್ ಎಗೆ ಎಕ್ಸಾಂಪಲ್. ನೆಕ್ಸ್ಟ್, ಪ್ಲೀಸ್ ಗಿವ್ ಮೀ ಆ್ಯನ್ ಅಪರ್ಚುನಿಟಿ ಟು ಇಂಪ್ರೂವ್. ಸೊ ನನಗೊಂದು ಅವಕಾಶ ಕೊಡಿ, ನನ್ನನ್ನು ನಾನು ಇಂಪ್ರೂವ್ ಮಾಡಲಿಕ್ಕೋಸ್ಕರ. ಪ್ಲೀಸ್ ಗಿವ್ ಮೀ ಒನ್ ಅಪರ್ಚುನಿಟಿ ಟು ಇಂಪ್ರೂವ್. ಸೊ ನನಗೊಂದು ಅವಕಾಶ ಕೊಡಿ ಇಂಪ್ರೂವ್ ಆಗಲಿಕ್ಕೋಸ್ಕರ. ಸೊ ಇಲ್ಲಿ ಓ ಅನ್ನೋದು ಏನಾಗತ್ತೆ, ಓವಲ್ ಆಗತ್ತೆ. ಸೊ ಅದರ ಮುಂಭಾಗದಲ್ಲಿ ಆ್ಯನ್ ಅನ್ನುವಂತಹ ಅನಿರ್ದಿಷ್ಟ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೋಡೋಣ, ಐ ಅಪ್ರಿಷಿಯೇಟ್ ಆ್ಯನ್ ಆನೆಸ್ಟ್ ಎಂಪ್ಲಾಯಿ. ಐ ಅಪ್ರಿಷಿಯೇಟ್ ಆ್ಯನ್ ಆನೆಸ್ಟ್ ಎಂಪ್ಲಾಯಿ. ಇದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ. ಐ ಅಪ್ರಿಷಿಯೇಟ್ ಅಂದರೆ ಹೊಗಳುವುದು.
ಓಕೆ. ಸೊ ನಾನು ಆತನ ಕೆಲಸವನ್ನು ಪ್ರಶಂಸೆ ಮಾಡ್ತೀನಿ. ಯಾಕೆ ಅಂದರೆ ಐ ಅಪ್ರಿಷಿಯೇಟ್, ಎಂಥವರನ್ನು ನಾನು ಪ್ರಶಂಸೆ ಮಾಡ್ತೀನಿ ಅಂದರೆ ಆ್ಯನ್ ಆನೆಸ್ಟ್ ಎಂಪ್ಲಾಯಿ. ಸೊ ಇವಾಗ ನಿಮಗೆ ಕ್ವಶನ್ ಬರ್ಬೋದು ಏನಂತ, ಆ್ಯನ್ ಅನ್ನೋದನ್ನು ನಾನೇನು ಹೇಳಿದೆ, AEIOU ಈ ಸ್ವರಗಳ ಮುಂದೆ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಈ ಸ್ವರಗಳ ಶಬ್ದ ಇರುವಂತಹ ಪದದ ಮುಂದೆ ಬರುತ್ತೆ ಅಂತ ಹೇಳಿದೆ. ಇಷ್ಟೊತ್ತು ನಾವು ನೋಡಿರುವ ಎಕ್ಸಾಂಪಲ್ನಲ್ಲಿ ಎಲ್ಲದರಲ್ಲಿ ಈ ಸ್ವರಗಳು ಇತ್ತು. ಆದರೆ ಈ ಪದದಲ್ಲಿ ಏನಿದೆ, ಎಚ್ ಅನ್ನೋದು ಬಂದಿದೆ. ಸೊ ಅದಕ್ಕೆ ಎ ಅನ್ನೋದನ್ನು ಯೂಸ್ ಮಾಡಬೇಕಾ? ಇಲ್ಲ. ಇಲ್ಲಿ ಈ ಪ್ರೊನೌನ್ಸಿಯೇಟ್ ಮಾಡಿದಾಗ, ಈ ಒಂದು ಶಬ್ದವನ್ನು ಉಚ್ಚಾರ ಮಾಡಿದಾಗ ಹೆಂಗೆ ಬರುತ್ತೆ? ಐ ಅಪ್ರಿಷಿಯೇಟ್ ಆ್ಯನ್ ಹಾನೆಸ್ಟ್ ಅಂತ ಹೇಳಲ್ಲ ನಾವು, ಹಾನೆಸ್ಟ್ ಅಂತ ಹೇಳಲ್ಲ, ಎಚ್ ಬಂದಿದೆ ಅಂತ, ಆನೆಸ್ಟ್ ಅಂತ ಉಚ್ಚಾರ ಮಾಡ್ತೀವಿ. ಆನೆಸ್ಟ್, ಓಕೆ, ಆನೆಸ್ಟ್ ಅಂತ ಉಚ್ಚಾರ ಮಾಡೋದ್ರಿಂದ ಇಲ್ಲಿ ಸ್ವರದ ಶಬ್ದ ಬಂದಿರೋದ್ರಿಂದ ನಾವೇನು ಮಾಡಿದ್ವಿ, ಆ್ಯನ್ ಅನ್ನುವಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಓಕೆ. ಸೊ ಇಷ್ಟೊತ್ತು ಎ ಮತ್ತು ಆ್ಯನ್ ಕುರಿತಾಗಿ ಮಾಹಿತಿಯನ್ನು ನೋಡಿದ್ವಿ. ಇವಾಗ ಮುಂದಿನ ಡೆಫಿನಿಟ್ ಆರ್ಟಿಕಲ್, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಎ ಮತ್ತು ಆ್ಯನ್ ಎಂತಹ ಆರ್ಟಿಕಲ್, ಇವು ಇಂಡೆಫಿನಿಟ್ ಆರ್ಟಿಕಲ್. ಸಾಮಾನ್ಯವಾಗಿ ಇದನ್ನು ನಾನ್ ಸ್ಪೆಸಿಫಿಕ್ ಆಗಿರುವಂತಹ, ಜನರಿಕ್ ಆಗಿರುವಂತಹ, ಯುನಿಕ್ ಅಲ್ಲದೆ ಇರುವಂತಹ ವಸ್ತು, ವ್ಯಕ್ತಿ, ಸ್ಥಳದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಹಾಗಾದರೆ ನಿರ್ದಿಷ್ಟವಾಗಿರುವಂತಹ ವಸ್ತು, ವ್ಯಕ್ತಿ, ಸ್ಥಳದ ಮುಂಭಾಗದಲ್ಲಿ ಬಳಕೆ ಮಾಡುವಂತಹ ನಿರ್ದಿಷ್ಟ ಆರ್ಟಿಕಲ್ ಯಾವುದು ಅಂದರೆ ದ ಡೆಫಿನಿಟ್ ಆರ್ಟಿಕಲ್ ದ ಆಗಿದೆ. ಓಕೆ. ಸೊ ಇವಾಗ ದ ಕುರಿತಾಗಿ ನೋಡೋಣ. ದ ಈಸ್ ನೋನ್ ಆಸ್ ದ ಡೆಫಿನಿಟ್ ಆರ್ಟಿಕಲ್. ದ ಅನ್ನೋದು ಇದು ಏನಾಗಿದೆ, ಇದು ನಿರ್ದಿಷ್ಟ ಲೇಖನ ಆಗಿದೆ. ಇಟ್ ಈಸ್ ಯೂಸ್ ಟು ಸ್ಪೆಸಿಫೈ ಅ ಪರ್ಟಿಕ್ಯುಲರ್ ಆರ್ ಯುನಿಕ್ ಐಟಮ್, ಪರ್ಸನ್ ಆರ್ ಥಿಂಗ್. ದ ಅನ್ನುವಂತಹ ಆರ್ಟಿಕಲ್ ಯೂಸ್ಡ್ ಬಳಕೆ ಆಗತ್ತೆ ಎಲ್ಲಿ? ಟು ಸ್ಪೆಸಿಫೈ, ಎಲ್ಲೂ ಉಲ್ಲೇಖ ಮಾಡಲಿಕ್ಕೆ. ಎಂತಹ ಪದಗಳನ್ನು ಉಲ್ಲೇಖ ಮಾಡಲಿಕ್ಕೆ? ಅ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರುವ, ಆರ್ ಯುನಿಕ್ ವಿಶಿಷ್ಟ ಆಗಿರುವ ವಸ್ತುವನ್ನು, ವ್ಯಕ್ತಿಯನ್ನು ಅಥವಾ ಥಿಂಗನ್ನು ಹೇಳಲಿಕ್ಕೆ ನಾವೇನು ಮಾಡ್ತೀವಿ, ದ ಅನ್ನುವಂತಹ ನಿರ್ದಿಷ್ಟ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಯೂಸ್ ದ ಬಿಫೋರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರ್ ಅಂದರೆ ಏಕವಚನ, ಓಕೆ. ಪ್ಲೂರಲ್ ಅಂದರೆ ಬಹುವಚನ. ಸೊ ದ ಆರ್ಟಿಕಲನ್ನು ಯಾವುದ್ರ ಮುಂದೆ, ಬಿಫೋರ್ ಯಾವುದ್ರ ಮುಂದೆ ನಾವು ಬಳಕೆ ಮಾಡ್ತೀವಿ? ಏಕವಚನ ಅಥವಾ ಬಹುವಚನದ ನಾಮಪದದ ಮುಂದೆ ಬಳಕೆ ಮಾಡ್ತೀವಿ. ಸೊ ನೌನ್ಸ್ ವೆನ್ ಯು ವಾಂಟ್ ಟು ಇಂಡಿಕೇಟ್ ಅ ಸ್ಪೆಸಿಫಿಕ್ ಐಟಮ್ ಆರ್ ಐಟಮ್ಸ್. ಅಂದರೆ ದ ಅನ್ನುವಂತಹ ಡೆಫಿನಿಟ್ ಆರ್ಟಿಕಲನ್ನು ನಾವು ಏಕವಚನ ಅಥವಾ ಬಹುವಚನ ನಾಮಪದದ ಮುಂಭಾಗದಲ್ಲಿ ಬಳಕೆ ಮಾಡ್ತೀವಿ. ಎಂತಹ ಸಂದರ್ಭದಲ್ಲಿ ಅಂದರೆ ಯಾವಾಗ ನಾವು ಒಂದು ಸ್ಪೆಸಿಫಿಕ್ ಐಟಮ್ಗಳನ್ನು, ವಸ್ತುವನ್ನು, ವ್ಯಕ್ತಿಯನ್ನು ಸೂಚಿಸ್ಲಿಕ್ಕೋಸ್ಕರ, ಇಂಡಿಕೇಟ್ ಅಂದರೆ ಸೂಚಿಸ್ಲಿಕ್ಕೋಸ್ಕರ ದ ಆರ್ಟಿಕಲನ್ನು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಸಾ ದ ಮೂವಿ ಲಾಸ್ಟ್ ನೈಟ್. ಸೊ ಇಲ್ಲಿ ದ ಅಂತ, ನಾನು ನೋಡಿದ್ದೀನಿ, ಮೂವಿಯನ್ನು ನೋಡಿದ್ದೀನಿ. ಇಲ್ಲಿ ನಾನು ನಿನ್ನೆ ರಾತ್ರಿ ಒಂದು ಮೂವಿ ನೋಡಿದ್ದೀನಿ ಅಂತ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇರೋದ್ರಿಂದ, ನಿರ್ದಿಷ್ಟವಾಗಿ ಹೇಳ್ತಾ ಇರೋದ್ರಿಂದ ದ ಆರ್ಟಿಕಲನ್ನು ನಾವು ಯೂಸ್ ಮಾಡಿದ್ವಿ. ಓಕೆ. ಇನ್ನೊಮ್ಮೆ ನಾನು ಹೇಳ್ತೀನಿ ನೋಡಿ. ದ ಈಸ್ ನೋನ್ ಆಸ್ ದ ಡೆಫಿನಿಟ್ ಆರ್ಟಿಕಲ್. ದ ಅನ್ನೋದು ಒಂದು ನಿರ್ದಿಷ್ಟ ಲೇಖನ ಆಗಿದೆ. ಇಟ್ ಈಸ್ ಯೂಸ್ ಟು ಸ್ಪೆಸಿಫೈ ಅ ಪರ್ಟಿಕ್ಯುಲರ್ ಆರ್ ಯುನಿಕ್ ಐಟಮ್. ಸೊ ಇದನ್ನು ಯಾವುದನ್ನು ಉಲ್ಲೇಖ ಮಾಡಲಿಕ್ಕೆ, ಉಲ್ಲೇಖ ಮಾಡಲಿಕ್ಕೆ ಬಳಸಲಾಗುತ್ತೆ ಅಂದರೆ
ಪರ್ಟಿಕ್ಯುಲರ್ ಆರ್ ಯುನಿಕ್ ಐಟಮ್. ಸೊ ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟ, ಯುನಿಕ್ ಅಂದರೆ ವಿಶಿಷ್ಟ. ಸೊ ನಿರ್ದಿಷ್ಟ ಅಥವಾ ವಿಶಿಷ್ಟ ವಸ್ತು, ವ್ಯಕ್ತಿ ಅಥವಾ ಥಿಂಗನ್ನು ಹೇಳಲಿಕ್ಕೋಸ್ಕರ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ಯೂಸ್ ದ ಬಿಫೋರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಸೊ ದ ಅನ್ನೋದನ್ನು ಏಕವಚನ ಅಥವಾ ಬಹುವಚನ ನಾಮಪದದ ಮುಂಭಾಗದಲ್ಲಿ ಬಳಕೆ ಮಾಡ್ತೀವಿ. ಯಾವಾಗ ಅಂದರೆ ವೆನ್ ಯು ವಾಂಟ್ ಟು ಇಂಡಿಕೇಟ್, ಯಾವಾಗ ನಾನು ಸೂಚಿಸಲಿಕ್ಕೆ ಇಷ್ಟಪಡ್ತೀನಲ್ಲ, ಯಾವುದನ್ನು ಸೂಚಿಸಲಿಕ್ಕೆ, ಯಾವುದನ್ನು ನಿರ್ದಿಷ್ಟವಾಗಿ ಸೂಚಿಸಲಿಕ್ಕೆ ನಾನು ಇಷ್ಟಪಡ್ತೀನಲ್ಲ, ಯಾವುದು ಅ ಸ್ಪೆಸಿಫಿಕ್ ಐಟಮ್, ಒಂದು ಸ್ಪೆಸಿಫಿಕ್ ಆಗಿರುವಂತಹ ವಸ್ತು ಅಥವಾ ಸ್ಪೆಸಿಫಿಕ್ ಆಗಿರುವಂತಹ ವಸ್ತುಗಳನ್ನು ಇಂಡಿಕೇಟ್ ಮಾಡಲಿಕ್ಕೋಸ್ಕರ ಸಿಂಗ್ಯುಲರ್ ಅಥವಾ ಪ್ಲೂರಲ್ ನೌನ್ನ ಬಿಫೋರ್ ನಾನೇನು ಯೂಸ್ ಮಾಡ್ತೀನಿ, ದ ಆರ್ಟಿಕಲನ್ನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಡೆಫಿನೆಟ್ ಆಗಿ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿರುವಂತಹ ಒಂದು ವಾಕ್ಯ ಐ ಸಾ ದ ಮೂವಿ ಲಾಸ್ಟ್ ನೈಟ್. ಸೊ ನಾನು ನಿರ್ದಿಷ್ಟವಾಗಿ ಒಂದು ಮೂವಿಯನ್ನು ನಿನ್ನೆ ರಾತ್ರಿ ನೋಡಿದೆ. ಸೊ ಅದಕ್ಕೆ ಇಲ್ಲಿ ದ ಬಳಕೆ ಮಾಡಿದ್ವಿ. ಸೊ ಕನ್ನಡದಲ್ಲಿ ಅದನ್ನು ನೋಡಬೇಕಂದ್ರೆ ದ ಅನ್ನೋದು ನಿರ್ದಿಷ್ಟ ಲೇಖನ ಎಂದು ಕರೆಯಲಾಗತ್ತೆ. ನಿರ್ದಿಷ್ಟ ಅಥವಾ ವಿಶಿಷ್ಟವಾದ ವಸ್ತು, ವ್ಯಕ್ತಿ ಅಥವಾ ವಸ್ತುವನ್ನು ನಿರ್ದಿಷ್ಟಪಡಿಸಲು ಇದನ್ನು ಬಳಸಲಾಗತ್ತೆ. ಲೇಖನ ದ ಅದು ಏಕವಚನ ಪದ ಅಥವಾ ಬಹುವಚನ ಪದದ ಮೊದಲು ಬಳಸುವ ನಿರ್ದಿಷ್ಟ ಲೇಖನ ಎಂದು ಕರೆಯಲಾಗತ್ತೆ. ಮತ್ತು ಇದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ಯಾವುದನ್ನಾದರೂ ನಿರ್ದಿಷ್ಟಪಡಿಸತ್ತೆ. ಇವಾಗ ಇದನ್ನು ಹೊರತುಪಡಿಸಿ ಯುನಿಕ್ ಆಗಿರುವಂತಹ ವಸ್ತುಗಳನ್ನು, ಅಂದರೆ ಅಂಥದ್ದು ಪ್ರಪಂಚದಲ್ಲಿ ಒಂದೇ ಒಂದಿರುತ್ತಲ್ಲ, ಸೊ ಅವುಗಳನ್ನು ಉಲ್ಲೇಖ ಮಾಡಲಿಕ್ಕೂ ಕೂಡ ನಾವೇನು ಮಾಡ್ತೀವಿ, ದ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ದ ಪೆಸಿಫಿಕ್ ಓಷನ್. ಪೆಸಿಫಿಕ್ ಓಷನ್ ಏನು 10-12 ಇದೆಯಾ? ಇಲ್ಲ, ಒಂದೇ ಒಂದಿದೆ. ಅದು ಕೂಡ ನಿರ್ದಿಷ್ಟವಾಗಿ ಅದೇ ಇರೋದ್ರಿಂದ, ಸ್ಪೆಸಿಫಿಕ್ ಆಗಿ ಮತ್ತು ಯುನಿಕ್ ಆಗಿ ಇರೋದ್ರಿಂದ ದ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ, ದ ಸ್ಪೆಸಿಫಿಕ್ ಓಷನ್. ದ ಮೂವಿ, ಇದೇ ಮೂವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ಮೂವಿ ನೋಡ್ರಿ ಬಹಳ ಚೆನ್ನಾಗಿದೆ, ಇದೇ ಮೂವಿ ಅಂತ ನಾನು ಹೇಳುವಾಗ ನಾನೇನು ಮಾಡಿದೆ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದ್ರಿಂದ ದ ಅನ್ನೋದನ್ನು ಯೂಸ್ ಮಾಡಿದೆ. ದ ಐಫೋನ್. ಸೊ ಇವಾಗ ನನ್ನ ಹತ್ರ ಇರೋದು ಇದೇ ಐಫೋನ್, ಇದೇ ಐಫೋನ್ ನೋಡ್ರಿ ನಾನು ಹೇಳ್ತಾ ಇರೋದು, ನಿಮ್ಗೆ ಹೇಳ್ತಿದ್ನಲ್ಲ ನಿನ್ನೆ, ಇದೇ ಐಫೋನ್ ಬಗ್ಗೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳುವಾಗ ದ ಯೂಸ್ ಮಾಡ್ತೀನಿ. ದ ಸುಂದರ್ಬನ್ಸ್. ಸೊ ಸುಂದರ್ಬನ್ ಇದೆ ಅಲ್ಲ, ಸೊ ಟೈಗರ್ಗಳನ್ನು ಒಳಗೊಂಡಿರುವ ಸುಂದರ್ಬನ್ ಅದು ಒಂದೇ ಇದೆ ಅಲ್ಲ ಪ್ರಪಂಚದಲ್ಲಿ. ಸೊ ಇಲ್ಲಿ ಒಂದೇ ಇರೋದ್ರಿಂದ, ಯುನಿಕ್ ಆಗಿರೋದ್ರಿಂದ ದ ಯೂಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ದ ಗಂಗಾ. ಗಂಗಾ ರಿವರ್. ಗಂಗಾ ರಿವರ್ ಒಂದೇ ಇದೆ, ಸ್ಪೆಸಿಫಿಕ್ ಇದೆ ಮತ್ತು ಪವಿತ್ರವಾದ, ಯುನಿಕ್ ಆಗಿರುವಂತಹ, ಡೆಫಿನೆಟ್ ಆಗಿರುವಂತಹ ರಿವರ್ ಒಂದೇ ಗಂಗಾ ಇರೋದ್ರಿಂದ ನಾವು ದ ಯೂಸ್ ಮಾಡಿದ್ದೀವಿ. ಅಥವಾ 10-12 ಗಂಗಾ ರಿವರ್ ಇದೆಯಾ? ಇಲ್ಲ, ಒಂದೇ ಒಂದು ಗಂಗಾ ಇಡೀ ಒಂದು ಭಾರತದಾದ್ಯಂತ, ಸೊ ಅಥವಾ ಪ್ರಪಂಚದಾದ್ಯಂತ. ಸೊ ಅದಕ್ಕೆ ನಾವು ದ ಗಂಗಾ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ದ ಅನ್ನುವಂತಹ ಆರ್ಟಿಕಲನ್ನು ನಿರ್ದಿಷ್ಟವಾಗಿ ಇರುವಂತಹ ವ್ಯಕ್ತಿ, ಸ್ಥಳ, ವಸ್ತುವನ್ನು ಸೂಚನೆ ಮಾಡಲಿಕ್ಕೆ ಅಥವಾ ಉಲ್ಲೇಖ ಮಾಡಲಿಕ್ಕೆ ದ ಆರ್ಟಿಕಲನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಮತ್ತು ದ ನಲ್ಲಿ ಇರುವಂತಹ ರೂಲ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಈಸ್ ಯೂಸ್ಡ್ ವೆನ್ ದ ನೌನ್ ಈಸ್ ಆಲ್ರೆಡಿ ನೋನ್ ಆರ್ ವೆನ್ ದೇರ್ ಈಸ್ ಓನ್ಲಿ ಒನ್ ಆಫ್ ದ್ಯಾಟ್ ಐಟಮ್. ಓಕೆ, ಸೊ ದ ಈಸ್ ಯೂಸ್ಡ್ ಯಾವಾಗ ಬಳಕೆ ಆಗುತ್ತೆ? ವೆನ್ ದ ನೌನ್ ಈಸ್ ಆಲ್ರೆಡಿ ನೋನ್. ಯಾವಾಗ ಅಂದರೆ, ಇದು 2ನೇ ರೂಲ್. ದ ಅನ್ನುವಂತಹ ನಿರ್ದಿಷ್ಟ ಆರ್ಟಿಕಲ್ ನಾಮಪದ ನಮಗೆ ಮೊದಲೇ ಗೊತ್ತಿದ್ರೆ. ಸೊ ನಾಮಪದ ಅಂದರೆ, ನಾಮಪದ ಅಂದರೆ ಏನು ಹೇಳಿದೆ ನಿಮಗೆ ಕ್ಲಾಸಲ್ಲಿ, ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ, ವಸ್ತು, ವ್ಯಕ್ತಿ, ಸ್ಥಳ, ಐಡಿಯಾಸ್ಗಳನ್ನು ಸೂಚನೆ ಮಾಡಲಿಕ್ಕೆ ನಾವು ನಾಮಪದವನ್ನು ಬಳಕೆ ಮಾಡ್ತೀವಿ. ಸೊ ಆ ನಾಮಪದ ನಮಗೆ ಮೊದಲೇ ಗೊತ್ತಿದ್ರೆ, ಅಥವಾ ವೆನ್ ದೇರ್ ಈಸ್ ಓನ್ಲಿ ಒನ್ ಆಫ್ ದ್ಯಾಟ್ ಐಟಮ್, ಆ ನಾಮಪದ ಮೊದಲೇ ನಮಗೆ ಗೊತ್ತಿದ್ರೆ, ಅಂದರೆ
ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದು ನಮಗೆ ಮೊದಲೇ ಗೊತ್ತಿದ್ರೆ, ಅಥವಾ ಸೊ ಆ ವಸ್ತು ಒಂದೇ ಒಂದು, ಇಡೀ ಪ್ರಪಂಚದಲ್ಲಿ ಆ ವಸ್ತು ಒಂದೇ ಒಂದು ಆಗಿದ್ದರೆ, ಸೊ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ. ತಾಜ್ ಮಹಲ್ ಎಲ್ಲಿದೆ? ಆಗ್ರಾದಲ್ಲಿ ಇದೆ. ನಾವು ಎಲ್ಲಿ ನೋಡಿದ್ರು ಕೂಡ ತಾಜ್ ಮಹಲ್ ಒಂದೇ ಇರೋದು. ಸೊ ಇದು ಒಂದೇ ಐಟಮ್, ಹೌದಾ? ಸೊ ಒಂದೇ ಐಟಮ್ ಇರೋದು, ಯುನಿಕ್ ಐಟಮ್ ಇರೋದು, ಸ್ಪೆಸಿಫಿಕ್ ಆಗಿರೋದು. ಸೊ ಇಲ್ಲಿ ಸ್ಪೆಸಿಫಿಸಿಟಿ, ನಿರ್ದಿಷ್ಟತೆಯನ್ನು ಬಳಕೆ ಮಾಡುವಾಗ ನಿರ್ದಿಷ್ಟವಾಗಿ ಇರುವಂತಹ ವಸ್ತುಗಳನ್ನು ಉಲ್ಲೇಖ ಮಾಡಲಿಕ್ಕೆ, ಅಥವಾ ಅಂತಹ ವಸ್ತು ಒಂದೇ ಇದ್ದರೆ ಪ್ರಪಂಚದಾದ್ಯಂತ ಅದನ್ನು ಉಲ್ಲೇಖ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಈಗ ಎರಡನೇದು ನೋಡೋಣ, ಮೂರನೇ ರೂಲ್ಸ್. ಈಗ 2 ರೂಲ್ ನೋಡಿದ್ವಿ, ಮೂರನೇ ರೂಲ್. ದ ಈಸ್ ಯೂಸ್ಡ್ ವಿತ್ ಸೂಪರ್ಲೇಟಿವ್ adjectives such as the tallest, the smallest or the most beautiful. ಓಕೆ, ಹಾಗಾದರೆ ದ ಅನ್ನುವಂತಹ ಈ ಡೆಫಿನಿಟ್ ಆರ್ಟಿಕಲನ್ನು ದ ಈಸ್ ಯೂಸ್ಡ್ ಎಲ್ಲಿ ಬಳಕೆಯಲ್ಲಿ ಮಾಡಲಾಗತ್ತೆ? ಸೂಪರ್ಲೇಟಿವ್ adjectives. ಸೂಪರ್ಲೇಟಿವ್ adjectives ಅಂದರೆ ಅತ್ಯುನ್ನತ ವಿಶೇಷಣಗಳೊಂದಿಗೆ, ಅತ್ಯುನ್ನತ ವಿಶೇಷಣಗಳನ್ನು ನಾವು ಹೇಳುವಾಗ, ವಿಶೇಷಣಗಳನ್ನು ಸೂಪರ್ಲೇಟಿವ್ adjective ಅಂದರೆ ಅತ್ಯುನ್ನತ ವಿಶೇಷಣಗಳನ್ನು ಹೇಳುವಾಗ ದ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಂತಹ ಸೂಪರ್ಲೇಟಿವ್ adjectives ಅಂದರೆ ದ ಟಾಲೆಸ್ಟ್, ಅತೀ ಎತ್ತರವಾದಂತಹ, ದ ಸ್ಮಾಲೆಸ್ಟ್, ಅತೀ ಚಿಕ್ಕದಾದಂತಹ, ದ ಮೋಸ್ಟ್ ಬ್ಯೂಟಿಫುಲ್, ಪ್ರಪಂಚದಲ್ಲಿ ಅತಿ ಸುಂದರವಾದಂತಹ. ಸೊ ಅಂಥವುಗಳನ್ನು, ಅಂತಹ ಸೂಪರ್ಲೇಟಿವ್ adjectivesಗಳನ್ನು ಹೇಳುವಾಗ ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ಮೂರನೇ ರೂಲ್. ನಾಲ್ಕನೇದೇನೆಂದರೆ, ದ ಈಸ್ ಆಲ್ಸೋ ಯೂಸ್ಡ್ ವಿತ್ ಯುನೀಕ್ ಐಟಮ್ಸ್ ಆರ್ ಥಿಂಗ್ಸ್ ದಟ್ ಆರ್ ಒನ್ ಆಫ್ ಅ ಕೈಂಡ್. ಸೊ ಯುನೀಕ್ ಆಗಿರುವಂತಹ ವಸ್ತುವನ್ನು ಅಥವಾ ಥಿಂಗ್ಸನ್ನು, ಸೊ ಪ್ರಪಂಚದಲ್ಲಿ ಒಂದೇ ಒಂದು, ಅಂತಹ ವಸ್ತು ಪ್ರಪಂಚದಲ್ಲಿ ಒಂದೇ ಒಂದು ಇರುವಂತಹ ವಿಶಿಷ್ಟ ವಸ್ತುವನ್ನು ಉಲ್ಲೇಖ ಮಾಡುವಾಗ ದ ಅನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸೂರ್ಯ. ಸೂರ್ಯ, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಸೂರ್ಯ ಈಸ್ಟ್ನಲ್ಲಿ ಆತ ಉದಯಿಸುತ್ತಾನೆ, ಹೌದಾ? ಸನ್ ಅನ್ನೋದು ಏನಾಗತ್ತೆ, ಇದು ಇಡೀ ಬ್ರಹ್ಮಾಂಡಕ್ಕೇ ಒಂದೇ ಒಂದು ಸೂರ್ಯ. ಸೊ ಇದು ಯುನೀಕ್ ಆಗಿದೆ, ಇಂಥದ್ದು ಬೇರೆ ಎಲ್ಲೂ ಸಿಗಲ್ಲ. ಸೂರ್ಯ 10-15 ಸೂರ್ಯ ಇಲ್ಲ, ಒಂದೇ ಒಂದು ಸೂರ್ಯ. ಸೊ ಇಲ್ಲಿ ಯುನೀಕ್ ಐಟಮ್, ಸೊ ಥಿಂಗ್ಸ್ ದ್ಯಾಟ್ ಆರ್ ಒನ್ ಆಫ್ ಅ ಕೈಂಡ್, ಒಂದೇ ಒಂದು ಇರೋದು ಸೂರ್ಯ, ಚಂದ್ರ, ಭೂಮಿ. ಸೊ ಈ ರೀತಿಯಾಗಿ ಸೊ ಒಂದೇ ಒಂದು ಇರೋದನ್ನು ಉಚ್ಚಾರ ಮಾಡಲಿಕ್ಕೆ ಅಥವಾ ಉಲ್ಲೇಖ ಮಾಡಲಿಕ್ಕೆ ದ ಯೂಸ್ ಮಾಡ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಸೊ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಸೊ ಅದನ್ನೇ ವಿಶಿಷ್ಟವಾದ ವಸ್ತು ಅಥವಾ ಒಂದು ರೀತಿಯ ವಸ್ತುಗಳೊಂದಿಗೆ, ಅಂದರೆ ಒಂದೇ ಒಂದು ಅದು ವಸ್ತು ಇದೆ ಅಂತ ಇದ್ದರೆ ಪ್ರಪಂಚದಲ್ಲಿ, ಸೊ ಅವುಗಳನ್ನು ಉಲ್ಲೇಖ ಮಾಡಲಿಕ್ಕೆ ದ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಸೂರ್ಯನು ಪೂರ್ವದಲ್ಲಿ ಉದಯಿಸ್ತಾನೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಹೀಗೆ ದಗೆ ಸಂಬಂಧಪಟ್ಟಂತೆ ಸೆಂಟೆನ್ಸ್ನಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಐ ಸಾ ದ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ ಲಾಸ್ಟ್ ನೈಟ್. ಅಂದರೆ ನಾನು ಎಷ್ಟೋ ಸನ್ಸೆಟ್ ನೋಡಿದ್ದೀನಿ, ಸೂರ್ಯ ಮುಳುಗೋದನ್ನು, ಆದರೆ ನಿನ್ನೆ ರಾತ್ರಿ ನೋಡಿದ್ದು ಪ್ರಪಂಚದಲ್ಲಿ ಅತೀ ಸುಂದರವಾದಂತಹ ಸನ್ಸೆಟ್, ಹೌದಾ? ಸೊ ಇದು ಅಂಥದ್ದು ಒಂದೇ ಒಂದು ಇರೋದ್ರಿಂದ, ಮತ್ತು ಇಲ್ಲಿ ಸೂಪರ್ಲೇಟಿವ್ adjectiveವನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ದ ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಅಂಥದ್ದು ಯಾವುದೂ ಇಲ್ಲ, ಅಷ್ಟು ಸುಂದರವಾಗಿದೆ ಅಂತ ಹೇಳುವಾಗ ನಾನು ದ ಆರ್ಟಿಕಲನ್ನು ಯೂಸ್ ಮಾಡಿದೆ, ಹೌದಾ? ನೆಕ್ಸ್ಟ್, ಸೊ ಕ್ಯಾನ್ ಯು ಪಾಸ್ ಮಿ ದ ಸಾಲ್ಟ್ ಪ್ಲೀಸ್. ನಾನು ನಿರ್ದಿಷ್ಟವಾಗಿ ಆ ವಸ್ತು ಹೇಳ್ತಾ ಇದ್ದೀನಿ, ನನಗೆ ಯಾವುದೋ ಒಂದು ವಸ್ತು ಪಾಸ್ ಮಾಡಿ ನನಗೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಾನು ನಿರ್ದಿಷ್ಟವಾಗಿ ನನಗೆ ಏನು ಬೇಕಾಗಿದೆ, ಉಪ್ಪು ಬೇಕಾಗಿದೆ. ಸೊ ಕ್ಯಾನ್ ಯು ಪಾಸ್ ಮೀ ದ ಸಾಲ್ಟ್, ದಯವಿಟ್ಟು ನೀವು ನನಗೆ ಉಪ್ಪನ್ನು
ಕೊಡ್ತೀರಾ? ಸೊ ನನಗೆ ಉಪ್ಪೇ ಬೇಕಾಗಿದೆ, ನನಗೆ ಯಾವುದೋ ಅದು ಏನಾದರೂ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಸ್ಪೆಸಿಫಿಕ್ಕಾಗಿ ನನಗೆ ಅಲ್ಲಿ ಇರುವಂತಹ ಉಪ್ಪೇ ಬೇಕು ಅಂತ ಕೇಳ್ತಾ ಇರೋದ್ರಿಂದ ದ ಆರ್ಟಿಕಲ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಶಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ರೈಟ್ ನೌ. ಓಕೆ, ಸೊ ಅವಳು ಏನು ಮಾಡ್ತಾ ಇದ್ದಾಳೆ? ನಿರ್ದಿಷ್ಟವಾಗಿ ಅವಳು ನ್ಯೂಸ್ ಪೇಪರನ್ನು ಓದ್ತಿದ್ದಾಳೆ. ನಿರ್ದಿಷ್ಟವಾಗಿ ಅವಳು ನ್ಯೂಸ್ ಪೇಪರನ್ನು ಓದ್ತಾ ಇರೋದ್ರಿಂದ ದ ಆರ್ಟಿಕಲ್. ಇವಾಗ ಸದ್ಯಕ್ಕೆ ಅವಳು ಏನು ಮಾಡ್ತಿದ್ದಾಳೆ? ನ್ಯೂಸ್ ಪೇಪರನ್ನು ಯೂಸ್ ಓದ್ತಿರೋದ್ರಿಂದ ಸೊ ಇಲ್ಲಿ ದ ಆರ್ಟಿಕಲ್ ಬಂತು. ನೆಕ್ಸ್ಟ್ ನೋಡೋಣ. ದೇ ವೆಂಟ್ ಟು ದ ಮಾಲ್ ಟು ಬೈ ಸಮ್ ನ್ಯೂ ಕ್ಲೋತ್ಸ್. ಸೊ ಬಟ್ಟೆ ಖರೀದಿ ಮಾಡಲಿಕ್ಕೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಅಂಗಡಿಗಳು ಇರುತ್ತೆ, ಸಣ್ಣ ಸಣ್ಣ ಅಂಗಡಿ ಇರುತ್ತೆ, ರೋಡ್ ಸೈಡಲ್ಲಿಯೂ ಕೂಡ ಬಟ್ಟೆ ಮಾರ್ತಾರೆ. ಆದರೆ ಇವರು ಸ್ಪೆಸಿಫಿಕ್ಕಾಗಿ ಎಲ್ಲಿಗೆ ಹೋದರು ಬಟ್ಟೆಯನ್ನು ಖರೀದಿ ಮಾಡಲಿಕ್ಕೆ? ಮಾಲ್ಗೆ ಹೋದರು. ಬಟ್ಟೆ ಸಿಗತ್ತೆ, ಎಲ್ಲಿ ಬೇಕಾದರೂ ಸಿಗುತ್ತೆ. ಆದರೆ ಇವರು ಬಟ್ಟೆ ಖರೀದಿ ಮಾಡಲಿಕ್ಕೆ ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಎಲ್ಲಿ ಹೋದರು? ಮಾಲ್ಗೆ ಹೋದರು. ಅದಕ್ಕೆ ದ ಯೂಸ್ ಮಾಡಿದ್ವಿ. ದೇ ವೆಂಟ್ ಟು ದ ಮಾಲ್ ಟು ಬೈ ಸಮ್ ನ್ಯೂ ಕ್ಲೋತ್ಸ್. ಸೊ ಅವರು ಮಾಲ್ಗೆ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಹೋದರು. ನೆಕ್ಸ್ಟ್, ಹಿ ಫೌಂಡ್ ದ ಲಾಸ್ಟ್ ವಾಲೆಟ್ ಆನ್ ದ ಸ್ಟ್ರೀಟ್. ಸೊ ಈಗ ನಾನು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಸಡನ್ನಾಗಿ ನನಗೆ ಸಿಕ್ತು. ಅದೇನು ವಸ್ತು ಅಂತ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ, ನನಗೆ ಗೊತ್ತು ಆ ವಸ್ತು ಯಾವುದು ಸಿಕ್ಕಿದೆ ಅಂತ. ಸೊ ಯಾವುದು ಸಿಕ್ಕಿದೆ? ಸೊ ಪರ್ಸ್ ಅಥವಾ ವ್ಯಾಲೆಟ್ ಅಂತ ಹೇಳ್ತೀವಲ್ವಾ. ಸೊ ಹಿ ಫೌಂಡ್ ದ ಲಾಸ್ಟ್ ವ್ಯಾಲೆಟ್ ಆನ್ ದ ಸ್ಟ್ರೀಟ್. ದ ಲಾಸ್ಟ್ ಅಂದರೆ ಕಳೆದು ಹೋದ ವಾಲೆಟ್ ಈತನಿಗೆ ಸಿಕ್ಕಿದೆ. ಸ್ಪೆಸಿಫಿಕ್ಕಾಗಿ ಏನು ಸಿಕ್ಕಿದೆ ಅನ್ನೋದು ಗೊತ್ತು. ಸೊ ಅದಕ್ಕೆ ಎಲ್ಲಿ ಸಿಕ್ತು? ಸ್ಟ್ರೀಟ್, ದಾರಿ ಮಧ್ಯದಲ್ಲಿ. ಸೊ ನೆಕ್ಸ್ಟ್, ವಿ ಆರ್ ಗೋಯಿಂಗ್ ಟು ದ ಪಾರ್ಕ್ ದಿಸ್ ಆಫ್ಟರ್ನೂನ್. ಈಗ ಯಾಕೆ ಇಲ್ಲಿ ಪಾರ್ಕ್ನ ಮೊದಲು ದ ಯೂಸ್ ಮಾಡಿದ್ವಿ ಅಂದರೆ, ಡೈಲಿ ನಾವು ಪಾರ್ಕ್ ಹೋಗ್ತಾ ಇಲ್ಲ, ಹೋಗಲಿಕ್ಕೆ ಭಾಳಷ್ಟು ಪ್ಲೇಸ್ ಇದೆ. ಹಾಸ್ಪಿಟಲ್, ಸ್ಕೂಲ್, ಆಮೇಲೆ ಮಾಲ್ ಇರ್ಬೋದು, ಎಲ್ಲೆಲ್ಲೋ ಏನೇ ಮನೆ ಇದೆ, ಚರ್ಚ್ ಇದೆ, ಟೆಂಪಲ್ ಇದೆ. ಸೊ ಆದರೆ ನಾವು ಇಲ್ಲಿ ಸ್ಪೆಸಿಫಿಕ್ಕಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಈ ಮಧ್ಯಾಹ್ನ ನಾವು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ದ ಪಾರ್ಕ್ ದಿಸ್ ಆಫ್ಟರ್ನೂನ್. ಸೊ ಈ ಮಧ್ಯಾಹ್ನ ನಾವೆಲ್ಲರೂ ಪಾರ್ಕ್ಗೆ ಹೋಗ್ತಾ ಇರೋದ್ರಿಂದ ಸ್ಪೆಸಿಫಿಕ್ ಪ್ಲೇಸನ್ನು ನಾವು ಮೆನ್ಷನ್ ಮಾಡ್ತಿರೋದ್ರಿಂದ ದ ಅನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಶಿ ಕಾಂಟ್ ಫೈಂಡ್ ದ ಕೀ ಟು ಹರ್ ಕಾರ್. ಈಗ ಪ್ರತಿ ಕಾರ್ ಇದೆಯಲ್ಲ ಅದರದೇ ಆದಂತಹ ಕೀಯನ್ನು ಹೊಂದಿರುತ್ತೆ, ಹೌದಾ? ಸೊ ಇಲ್ಲಿ ಇವಳಿಗೆ ಅವಳ ಒಂದು ಕಾರ್ನ ಕೀ ಸಿಗ್ತಾ ಇಲ್ಲ. ಆ ಕಾರ್ಗೆ ಬೇರೆ ಯಾವುದಾದ್ರೂ ಮನೆ ಕೀ ಹಾಕ್ಲಿಕ್ಕಾಗತ್ತಾ? ಅಥವಾ ಡೋರ್ ಕೀ ಆಗಿರ್ಬೋದು, ಅಥವಾ ವಾರ್ಡ್ರೋಬ್ ಕೀ ತಂದು ಕಾರ್ ಸ್ಟಾರ್ಟ್ ಮಾಡಲಿಕ್ಕಾಗತ್ತಾ? ಇಲ್ಲ. ಕಾರ್ಗೆ ಏನು ಬೇಕಾಗಿದೆ? ಅದರದೇ ಆದಂತಹ ಕೀ ಬೇಕಾಗಿದೆ. ಸೊ ಶಿ ಕಾಂಟ್ ಫೈಂಡ್ ದ ಕೀ ಟು ಹರ್ ಕಾರ್. ಸೊ ಅವಳ ಕಾರ್ನ ಕೀ ಅವಳಿಗೆ ಸಿಗ್ತಾ ಇಲ್ಲ. ಸೊ ಸ್ಪೆಸಿಫಿಕ್ಕಾಗಿ ಅದೇ ಕೀ ಬೇಕಾಗಿದೆ. ನೆಕ್ಸ್ಟ್, ದ ಮೂವಿ ವಿ ವಾಚ್ಡ್ ಲಾಸ್ಟ್ ನೈಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ನಾನು ನನ್ನ ಇಷ್ಟು ವರ್ಷದಲ್ಲಿ ಎಷ್ಟೋ ಮೂವಿ ನೋಡಿರ್ತೀನಿ. ಆದರೆ ನಾನು ಮಾತಾಡ್ತಿರೋದು ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಯಾವ ಮೂವಿ ಕುರಿತಾಗಿ? ನಿನ್ನೆ ರಾತ್ರಿ ನೋಡಿದಂತಹ ಮೂವಿ, ಅದು ಏನಾಗಿತ್ತು? ರಿಯಲಿ ಇಂಟ್ರೆಸ್ಟಿಂಗ್. ಇಷ್ಟು ದಿನ ನೋಡಿದಂತಹ ಒಂದು ಚಲನಚಿತ್ರದಲ್ಲಿ ಅಥವಾ ಮೂವಿಯಲ್ಲಿ ನಿನ್ನೆ ರಾತ್ರಿ ನೋಡಿದಂತಹ ಮೂವಿ ಅದು ಏನಾಗಿದೆ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹೌದಾ? ನೆಕ್ಸ್ಟ್, ಹಿ ಏಟ್ ದ ಲಾಸ್ಟ್ ಸ್ಲೈಸ್ ಆಫ್ ಪಿಜ್ಜಾ ವಿತೌಟ್ ಆಸ್ಕಿಂಗ್. ಈಗ ಪಿಜ್ಜಾ ಸ್ಲೈಸ್ನಲ್ಲಿ ನಾವು ಹೆಂಗೆ ಸ್ಲೈಸ್ ಮಾಡ್ತೀವಿ ಅದ್ರ ಮೇಲೆ ಪಿಜ್ಜಾದಲ್ಲಿ 4 ಸ್ಲೈಸ್ ಮಾಡ್ಕೋಬೋದು, 8 ಮಾಡ್ಕೋಬೋದು, ಎಷ್ಟು ಬೇಕಾದರೂ ಮಾಡ್ಬೋದು. ಆದರೆ ಇಲ್ಲೇನಾಗಿದೆ? ಈ ಪಿಜ್ಜಾದಲ್ಲಿ ಲಾಸ್ಟ್ ಒಂದೇ ಒಂದು ಪೀಸ್ ಉಳ್ಕೊಂಡಿದೆ. ಸ್ಪೆಸಿಫಿಕ್ಕಾಗಿ ಎಷ್ಟು ಪೀಸ್ ಉಳ್ಕೊಂಡಿದೆ? ಒಂದೇ ಒಂದು ಪೀಸ್ ಉಳ್ಕೊಂಡಿರೋದ್ರಿಂದ ಅವನು ಯಾರಿಗೂ ಕೇಳ್ದೇನೆ ಪಿಜ್ಜಾದ ಲಾಸ್ಟ್ ಸ್ಲೈಸನ್ನು, ಸ್ಪೆಸಿಫಿಕ್ ಆಗಿರುವಂತಹ ಅಲ್ಲಿ ಒಂದೇ ಇದೆ, ಹೌದಾ? ಅಲ್ಲಿ ಒಂದೇ ಇರುವಂತಹ ನಿರ್ದಿಷ್ಟವಾಗಿರುವಂತಹ ಆ ಪಿಜ್ಜಾ ಸ್ಲೈಸನ್ನು ಯಾರಿಗೂ ಕೇಳದೆ ಆತ ತಿಂದುಬಿಟ್ಟ. ಓಕೆ, ಅದಕ್ಕೆ ನಾವೇನು ಮಾಡಿದ್ವಿ? ದ ಲಾಸ್ಟ್ ಪೀಸ್.
ಸ್ಲೈಸ್. ಓಕೆ, ಸೊ ಇಲ್ಲಿ ದ ಅನ್ನೋದನ್ನು ಇಲ್ಲಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಶಿ ಲವ್ಸ್ ಲಿಸ್ನಿಂಗ್ ಟು ದ ಸೌಂಡ್ ಆಫ್ ರೇನ್ ಆನ್ ದ ರೂಫ್. ಸೊ ಅವಳಿಗೆ ಈ ಛಾವಣಿ ಮೇಲೆ ಬೀಳುವಂತಹ ಮಳೆಯ ಶಬ್ದ ಇದೆಲ್ಲ ಅವಳಿಗೆ ಬಹಳ ಇಷ್ಟ. ಹೌದಾ? ಸೊ ಇಲ್ಲಿ ದ ಸೌಂಡ್, ಮಳೆ ಬೀಳುವಾಗ ಬೇರೆ ಬೇರೆನೂ ಒಂದೊಂದು ಸಲ ಆಣೆಕಲ್ಲು ಬೀಳುತ್ತೆ ಅಥವಾ ಎಲೆ ಅದು ಇದು ಏನೇನೋ ಬೀಳ್ತಾ ಇರುತ್ತೆ. ಆದರೆ ಅವಳಿಗೆ ಸ್ಪೆಸಿಫಿಕ್ಕಾಗಿ ಯಾವ ಒಂದು ಶಬ್ದ ಇಷ್ಟ ಅಂದರೆ, ಸೌಂಡ್ ಬೇರೆ ಬೇರೆ ಇರುತ್ತೆ, ಟ್ರಾಫಿಕ್ ಸೌಂಡ್ ಇರುತ್ತೆ, ಗಾಡಿದ ಸೌಂಡ್ ಇರುತ್ತೆ, ವಿಂಡ್ ಸೌಂಡ್ ಇರುತ್ತೆ. ಆದರೆ ಅವಳಿಗೆ ಸ್ಪೆಸಿಫಿಕ್ಕಾಗಿ ಯಾವ ಶಬ್ದ ಇಷ್ಟ ಅಂದರೆ ರೂಫ್ ಮೇಲೆ, ಛಾವಣಿ ಮೇಲೆ ಬೀಳುವಂತಹ ಮಳೆಯ ಶಬ್ದ ಅವಳಿಗೆ ಇಷ್ಟ. ಸೊ ಅದಕ್ಕೆ ಇಲ್ಲಿ ದ ಸೌಂಡ್, ಪರ್ಟಿಕ್ಯುಲರ್ ಸೌಂಡ್ ಇರೋದ್ರಿಂದ ಅಲ್ಲಿ ದನ ಯೂಸ್ ಮಾಡಿದ್ವಿ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಡೆಫಿನಿಟ್ ಆರ್ಟಿಕಲ್ ಯಾವುದು, ಇಂಡೆಫಿನಿಟ್ ಆರ್ಟಿಕಲ್ ಯಾವುದು, ಯಾವ ಸಂದರ್ಭದಲ್ಲಿ ಡೆಫಿನಿಟ್ ಮತ್ತು ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೂಲ್ಸ್ಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ಈ ಕ್ಲಾಸನ್ನು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು 2-3 ಸಲ ನೋಡಿ. ಸೊ ಎಷ್ಟು ಜಾಸ್ತಿ ನೋಡ್ತೀರಾ ಅಷ್ಟು ನೀವು ಏನು ಮಾಡ್ತೀರಾ, ಈ ಆರ್ಟಿಕಲ್ನಲ್ಲಿ ಸ್ವಲ್ಪ ನಾಲೆಜ್ ಜಾಸ್ತಿ ಮಾಡ್ಕೋಬಹುದು. ಓಕೆ, ಸೊ ಹಾಗಾದರೆ ಮುಂದಿನ ಒಂದು ಭಾಗದಲ್ಲಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಧನ್ಯವಾದ.